Hello, my dear students. Good evening. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ. ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ವಾಯ್ಸ್ ಕರೆಕ್ಟ್ ಆಗಿ ಕೇಳ್ತಾ ಇದೆನಾ? ಎಸ್. ಹಾಯ್, ಗುಡ್ ಈವ್ನಿಂಗ್. ಎಸ್ ಮ್ಯಾಮ್, ಕೇಳಿಸ್ತಾ ಇದೆ. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಅಲ್ಲಿ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಅನ್ನುವಂಥದ್ದು 2021ರಿಂದ ಪ್ರಾರಂಭ ಆದಂತಹ ಒಂದು ಸಂಸ್ಥೆ. ನಮ್ಮ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಎಲ್ಲಾ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು. ಅಂದ್ರೆ ಅದು ಹಳ್ಳಿಗಳಲ್ಲಿ ಇರಬಹುದು ಅಥವಾ ನಗರ ಪ್ರದೇಶದಲ್ಲಿ ಇರಬಹುದು ಅಥವಾ ಯಾವುದೇ ಒಂದು ಬ್ಯಾಕ್ವರ್ಡ್ ಅಂದ್ರೆ ನನ್ಗೆ ಇವತ್ತು ದೊಡ್ಡ ಸ್ಕೂಲಿಗೆ ಹೋಗಿ ಕಲಿಯಕ್ ಆಗಲ್ಲ ಅಥವಾ ಮನೆಯಲ್ಲಿ ನನ್ಗೆ ಟ್ಯೂಷನಿಗೆ ಕಳ್ಸಕ್ ಆಗಲ್ಲ ಅಥವಾ ಪೇರೆಂಟ್ಸ್ ಪಾಪ ಬಡೋರು ಇರ್ತಾರೆ, ಅಂತಹ ಮಕ್ಕಳು ಕೂಡ ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತ ಆಗಬಾರದು, ಅವರಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ಪ್ರಾರಂಭಿಸಿದಂತಹ ಒಂದು ಸಂಸ್ಥೆ ಇದು. ಇಲ್ಲಿವರೆಗೂ ನಾವು ಈ ಒಂದು ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ 1,84,000 ಮಕ್ಕಳನ್ನ ನಾವು ಇದುವರೆಗೂ ಮುಟ್ಟಿದೀವಿ. ಅಂದ್ರೆ 8ನೇ ತರಗತಿಯಿಂದ 12ನೇ ತರಗತಿಯವರೆಗೆ, ಫ್ರಮ್ 8th to 12th ಸ್ಟ್ಯಾಂಡರ್ಡ್ ವರೆಗೂ ನಾವು ಎಲ್ಲಾ ರೀತಿಯಾದಂತಹ ಕೋಚಿಂಗ್ ಅನ್ನ ಕೊಟ್ಟಿದೀವಿ. ಅಂದ್ರೆ CET ಆಗಿರಬಹುದು, ನೀಟ್ ಆಗಿರಬಹುದು, ಓಕೆ, JEE ಆಗಿರ್ಬಹುದು, ಮತ್ತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬೋರ್ಡ್ ಎಕ್ಸಾಮಿಗೆ ಹೆಲ್ಪ್ ಆಗುವ ಹಾಗೆ 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ SSLC ಅಲ್ಲಿ ಕೂಡ ನಾವು ಮಕ್ಕಳಿಗೆ ಉತ್ತಮವಾದಂತಹ ಮಾರ್ಗದರ್ಶನವನ್ನ ನೀಡಿದೀವಿ. ಹಾಗೆ ಮಕ್ಕಳು ಕೂಡ ಅದರ ಸದುಪಯೋಗವನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ಎಷ್ಟೋ ಮಕ್ಕಳು ಕೂಡ ಉತ್ತಮವಾದ ರಿಸಲ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗ್ಲೇ ಹಲವಾರು ಮಕ್ಕಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಗಿದ್ದಾರೆ. ಮತ್ತೆ ಈ ಒಂದು ಸಂಸ್ಥೆಯ ಒಂದು ಸದುಪಯೋಗವನ್ನ ಹಲವಾರು ಮಕ್ಕಳು ಕೂಡ ಪಡ್ಕೊಂಡಿದ್ದಾರೆ. ಅದೇ ತರಹ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಸಲ ನಾವು ವೆಕೇಶನ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಸೊ ವೆಕೇಶನ್ ಅಂತಂದ್ರೆ ಈಗ ನಾವು ನಮ್ಮ 9th ಎಲ್ಲ ಮುಗೀತು. ಸೊ 9ನೇ ತರಗತಿಯನ್ನ ಮುಗಿಸಿ ನಾವು ಈಗ 10ನೇ ತರಗತಿಗೆ ಕಾಲಿಡ್ತಾ ಇದ್ದೀವಿ. ಸೊ ಈಗ ನಮ್ಗೆ ನಾವು ಫುಲ್ ಕೂಲ್ ಆಗಿದ್ದೀವಿ. ನಮ್ಗೆ ಯಾವುದೇ ತರಹದ ಪ್ರೆಷರ್ ಇಲ್ಲ, ಎಕ್ಸಾಮ್ ಇಲ್ಲ, ಪೋರ್ಷನ್ ಓದ್ಬೇಕು ಮುಗಿಸ್ಬೇಕು ಅನ್ನೋ ಟೆನ್ಷನ್ ಇಲ್ಲ. ಸೊ ನಮ್ಗೇನಪ್ಪಾ ಅಂತಂದ್ರೆ ಬೇಸಿಕ್ ಪರ್ಫೆಕ್ಟ್ ಆಗ್ಬೇಕು ಅಲ್ವಾ. ಯಾವುದೇ ಒಂದು ಬಿಲ್ಡಿಂಗ್ ಅನ್ನ ನಾವು ಕಟ್ಟಬೇಕಾದ್ರೆ ಅಡಿಪಾಯ ತುಂಬಾ ಮುಖ್ಯ ಅಲ್ವಾ. ಸೊ ಫೌಂಡೇಶನ್ ಕರೆಕ್ಟ್ ಆಗಿ ಇದ್ರೆ ಬಿಲ್ಡಿಂಗ್ ಕರೆಕ್ಟ್ ಆಗಿ ನಿಲ್ಲತ್ತೆ. ನಾವು 10ನೇ ತರಗತಿಯಲ್ಲಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ಅನ್ನ ಪರ್ಫೆಕ್ಟ್ ಆಗಿ 100 ಔಟ್ ಆಫ್ 100 ತೆಗಿಬೇಕು ಅಂತಂದ್ರೆ ನಮಗೆ ಬೇಸಿಕ್ ಪರ್ಫೆಕ್ಟ್ ಆಗಿ ಬೇಕು. ಕೇವಲ 10ನೇ ತರಗತಿ ಅಂತ ನಾನು ಹೇಳ್ತಾ ಇಲ್ಲ, ನಮ್ಗೆ ಇದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಂದೆ ನಮ್ಗೆ ಲೈಫ್ ಲಾಂಗ್ ಎಲ್ಲಾ ಕಡೆಗೂ ನಮ್ಗೆ ಬೇಸಿಕ್ ಪರ್ಫೆಕ್ಟ್ ಆಗಿ ಬೇಕು ಅಲ್ವಾ. ಸೊ ಬೇಸಿಕ್ ಪರ್ಫೆಕ್ಟ್ ಆಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ವೆಕೇಶನ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಸೊ ಈ ವೆಕೇಶನ್ ಮೂಲಕ ನೀವು ಬೇಸಿಕ್ ಅನ್ನ ಪರ್ಫೆಕ್ಟ್ ಮಾಡ್ಕೋತೀರಾ. ಅದ್ರ ಜೊತೆಗೆ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಅಧ್ಯಾಯಗಳನ್ನ ಕರೆಕ್ಟ್ ಆಗಿ ನೀಟಾಗಿ ನಾವು 1 by 1 ಕಾನ್ಸೆಪ್ಟ್ ಅನ್ನ ತಿಳ್ಕೋತಾ ಸೊ ಸರಿಯಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಸೊ ನಮ್ಮ ಜೊತೆಗೆ ನಿಮ್ಗೆ ಯಾವುದೇ ರೀತಿಯಾದ ಗೊಂದಲ ಇರಬಹುದು, ಪ್ರಶ್ನೆ ಇರಬಹುದು, ಅದನ್ನ ನಮ್ಮ ಜೊತೆಗೆ ಕೇಳ್ರಿ. ಯಾವುದೇ ಅಳಕಿಲ್ದೆ, ಅಂಜಿಕೆ ಇಲ್ದೆ ನೀವು ಕೇಳಬಹುದು. ಸೊ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಕೊಡ್ತೀವಿ. ಓಕೆ, ಮತ್ತೆ ಅದ್ರ ಜೊತೆಗೆ ಯಾವುದೇ ರೀತಿಯಾದ ಮಾರ್ಗದರ್ಶನ ಕೂಡ ನಾವು ಕೊಡ್ತೀವಿ. ಸೊ ನಮ್ಮ ಒಂದು ಮಾರ್ಗದರ್ಶನ ನೆರವು ಯಾವಾಗ್ಲೂ ನಿಮ್ ಜೊತೆಗಿರತ್ತೆ. ಹಾಗೆ ನಿಮ್ಮಿಂದ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ ನಿಮ್ಮ ಒಂದು ಡೆಡಿಕೇಶನ್. ಸೊ ವಿಷಯದ ಮೇಲೆ ನಿಮ್ಮ ಒಂದು ಡೆಡಿಕೇಶನ್, ಶ್ರದ್ಧೆ, ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ. ಸೊ ವಿಷಯದ ಮೇಲೆ ಸರಿಯಾದ ಒಂದು ಶ್ರದ್ಧೆ ಇಟ್ಕೊಂಡು ಒಂದು ಛಲದಿಂದ ನಾವೇನ್ ಮಾಡೋಣ, ಒಂದು ವರ್ಷವನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳೋಣ, ಉತ್ತಮವಾದ ಅಂಕಗಳನ್ನ ಪಡೆಯೋಣ. ಓಕೆ ಅಂತ ಹೇಳ್ತಾ ಇವತ್ತು ನಾವು ವೆಕೇಶನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ದಿನ ಎಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಹೇಳ್ತಾ ನಾವೇನ್ ಮಾಡೋಣ, ಇವತ್ತಿನ ಒಂದು ತರಗತಿಯನ್ನ ಪ್ರಾರಂಭ ಮಾಡೋಣ. ಸೊ ವೆಲ್ಕಮ್ ಟು ದ ಕ್ಲಾಸ್. ಎಲ್ರಿಗೂ ಈ ಒಂದು ತರಗತಿಗೆ ಸ್ವಾಗತ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಇವತ್ತು ಟಾಪಿಕ್ ವಾಸ್ತವ ಸಂಖ್ಯೆಗಳು. ಸೊ 10th ಅಲ್ಲಿ ನಮ್ಗೆ ಫಸ್ಟ್ ಟಾಪಿಕ್ ವಾಸ್ತವ ಸಂಖ್ಯೆಗಳು ಅಂತ ಇದೆ. ಇರ್ಲಿ, ಟಾಪಿಕ್ ಪಕ್ಕಕ್ಕಿಡೋಣ. ಫಸ್ಟ್ ನಾವೇನ್ ಮಾಡೋಣ,
ಸಂಖ್ಯೆಗಳೇನ್ರಿ ನಾವ್ ಯಾವಾಗಿಂದ ಕಲಿತಾ ಬರ್ತಾ ಇದೀವಿ ಅಲ್ವಾ? ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾವು ಮಕ್ಕಳು ಚಿಕ್ಕವರಿದ್ದಾಗಿಂದ 1 2 3 4 ಹೇಳ್ಕೊಡ್ತೀವಿ ಅಲ್ವಾ? ಸೊ ಅಲ್ಲಿಂದ ನಮ್ಮ ಸಂಖ್ಯೆಗಳ ಜರ್ನಿ ಪ್ರಾರಂಭ ಆಗತ್ತೆ. ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಒಂದು ಮಗು ಮಾತಾಡೋದ್ ಕಲ್ತಾಗಿಂದ ನಾವು ನಂಬರ್ಸ್ ಅನ್ನ ಹೇಳ್ಕೊಡ್ತೀವಿ. ಹಾಗಾದ್ರೆ ನಮ್ಗ್ ಗೊತ್ತಿಲ್ಲೇನ್ರಿ? ಇಲ್ಲ, ನಮ್ಗ್ ಗೊತ್ತಿದೆ ಸಂಖ್ಯೆಗಳು ಅಂದ್ರೆ ಏನು ಅಂತ ನಮ್ಗ್ ಗೊತ್ತಿದೆ. ಸೊ ಈಗಾಗ್ಲೇ ನಾವು 7th 8th 9th ವರ್ಗು ನೋಡಿದೀವಿ. ಯಾವ ರೀತಿಯಾದ ಸಂಖ್ಯೆಗಳಿದೆ? ಸಂಖ್ಯೆಗಳು ಅಂತಂದ್ರೆ ಏನು? ಯಾವ ರೀತಿಯಾದ ಸಂಖ್ಯೆಗಳಿರುತ್ತೆ? ಸಂಖ್ಯಾ ಗಣಗಳು ಯಾವ್ಯಾವು? ಮತ್ತೆ ಆ ಸಂಖ್ಯಾಗಳಿಗೆ ಸಂಬಂಧಪಟ್ಟಂತ ನಿಯಮಗಳನ್ನು ಕೂಡ ನಾವು ಅಧ್ಯಯನ ಮಾಡಿದೀವಿ ಅಲ್ವಾ? ಒಂದ್ಸತಿ ನೆನಪು ಮಾಡ್ಕೊಳ್ರಿ, ನಾವು ಹೋದ್ಸತಿ ತಿಳ್ಕೊಂಡಿದ್ದು ಆವೃತ ನಿಯಮ, ಪರಿವರ್ತನೀಯ ನಿಯಮ, ಸಹವರ್ತನೀಯ ನಿಯಮ, ವಿತರಣಾ ನಿಯಮ ಅಲ್ವಾ? ಅದನ್ನೆಲ್ಲ ನಾವು ತಿಳ್ಕೊಂಡಿದೀವಿ. ಹಾಗೇನೆ ವಾಸ್ತವ ಸಂಖ್ಯೆಗಳು, ಇದನ್ನು ಕೂಡ ನಾವು ಈ ಒಂದು ಶಬ್ದವನ್ನ ನಾವು ಕೇಳಿದೀವಿ ಅಲ್ವಾ? ಕೇಳಿದೀವಿ. ಏನಂತ ಬರುತ್ತೆ ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಏನು? ಏನಂತ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ವಾಸ್ತವ ಸಂಖ್ಯೆಗಳಲ್ಲಿ ನಾವ್ ಏನೇನನ್ನ ನೋಡ್ತೀವಿ? ಯಾವ ರೀತಿಯಾದ ಒಂದು ಸಂಖ್ಯಾ ಗಣಕ್ಕೆ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ? ಅದು ನಮಗ್ ಒಂದ್ಸತಿ ಗೊತ್ತಿದೆ, ಜಸ್ಟ್ ಒಂದ್ಸತಿ ನಾವು ರಿವೈಸ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಓಕೆ, ಎಸ್. ಸೊ ಫಸ್ಟ್ ನಮ್ದು ಇವತ್ತಿನ ಟಾಪಿಕ್ ಏನಪ್ಪಾ ಹಾಗಿದ್ರೆ? ವಾಸ್ತವ ಸಂಖ್ಯೆಗಳು. ಎಸ್, ಯಾರಾದ್ರೂ ವಾಸ್ತವ ಸಂಖ್ಯೆಗಳು ಏನು ಅಂತ ಹೇಳ್ಬಹುದಾ? ಕಮೆಂಟ್ ಮಾಡ್ತೀರಾ? ಓಕೆ, ಎಸ್. ಸೊ ನಾವು ವಾಸ್ತವ ಸಂಖ್ಯೆಗಳಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ರಿಯಲ್ ನಂಬರ್ಸ್ ಅಂತ ಕರಿತೀವಿ. ನಮ್ಗೆ ಇಂಗ್ಲಿಷ್ ವರ್ಡ್ಸ್ ಕೂಡ ಗೊತ್ತಿರ್ಬೇಕು, ಯಾಕಂತಂದ್ರೆ ನೀವು ನೆಕ್ಸ್ಟ್ ಹೋದಾಗ ಎಲ್ಲಾ ವರ್ಡ್ಸ್ ಇಂಗ್ಲಿಷ್ ನಲ್ಲಿ ಬರುತ್ತೆ, ಅದು ಕೂಡ ನಮ್ಗೆ ಬೇಕು ಅಲ್ವಾ? ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು. ಸಂಖ್ಯಾಗಣಗಳಲ್ಲಿ ಹಲವಾರು ರೀತಿಯ ಸಂಖ್ಯಾಗಣಗಳನ್ನ ನಾವು ನೋಡ್ತೀವಿ ಅಲ್ವಾ? ಯಾವ ಯಾವ ರೀತಿಯ ಸಂಖ್ಯಾಗಣಗಳನ್ನ ನಾವು ನೋಡ್ತೀವಿ ಹಾಗಿದ್ರೆ? ಇಲ್ಲಿ ಈ ಒಂದು ಚಾರ್ಟ್ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ? ಈ ಒಂದು ಚಾರ್ಟ್ ಅಲ್ಲಿ ನಮ್ಗೆ ಯಾವ ರೀತಿಯಾದ ಸಂಖ್ಯಾಗಣಗಳು ಕಾಣಿಸ್ತಾ ಇದೆ? ಓಕೆ ಮಿಸ್, ನಮ್ಗಿಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಕಾಣಿಸ್ತಾ ಇದೆ, ಹೋಲ್ ನಂಬರ್ಸ್ ಅಂತ ಕಾಣಿಸ್ತಾ ಇದೆ, ಇಂಟೀಜರ್ಸ್ ಅಂತ ಕಾಣಿಸ್ತಾ ಇದೆ. ಹೌದಾ? ನಮ್ಗೆ ಓದಕ್ ಬರುತ್ತೆ, ನಮಗೆ ಸಂಖ್ಯೆಗಳು ಕಾಣಿಸ್ತಾ ಇದೆ. ರ್ಯಾಷನಲ್ ನಂಬರ್ಸ್ ಅಂತ ಕಾಣಿಸ್ತಾ ಇದೆ, ಇರ್ರ್ಯಾಷನಲ್ ನಂಬರ್ಸ್ ಅಂತ ಕಾಣಿಸ್ತಾ ಇದೆ. ಏನಿವೆಲ್ಲ? ಇದರ ಪರಿಚಯ ನಮ್ಗೆ ಈಗಾಗ್ಲೇ ಇದೆ ಅಲ್ವಾ? ಸೊ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಏನು? ಸ್ವಾಭಾವಿಕ ಸಂಖ್ಯೆಗಳು. ನಾವೇನಂತ ಹೇಳ್ತೀವಿ ಕನ್ನಡದಲ್ಲಿ? ಅದನ್ನ ಸ್ವಾಭಾವಿಕ ಸಂಖ್ಯೆಗಳು. ಹಾಗಿದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ಏನು? ಸ್ವಾಭಾವಿಕ ಸಂಖ್ಯೆಗಳು. ಓಕೆ, ಸ್ವಾಭಾವಿಕ ಸಂಖ್ಯೆಗಳು. ಯಾವ ರೀತಿಯಾದ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀರಾ? ಎಸ್. ಸೊ ನ್ಯಾಚುರಲ್ ನಂಬರ್ಸ್, ಇದನ್ನ ನಾವು ಯಾವ ಒಂದು ಅಕ್ಷರದಿಂದ ಸೂಚಿಸ್ತೀವಿ? ಎನ್ ಅನ್ನುವಂತಹ ಒಂದು ಅಕ್ಷರದಿಂದ ಸೂಚಿಸ್ತೀವಿ. ಯಾಕೆ ಅಂದ್ರೆ ನ್ಯಾಚುರಲ್ ನಂಬರ್ಸ್. ನೆಕ್ಸ್ಟ್, ಇಲ್ಲಿ ಈ ಒಂದು ಸಂಖ್ಯಾಗಣವನ್ನ ನಾವು ಪುಷ್ಪವರ್ಣದೊಳಗೆ ಬರಿತೀವಿ, ಅದ್ ನಮಗ್ ಗೊತ್ತಿದೆ ಅಲ್ವಾ? ಈಗ ಈ ನ್ಯಾಚುರಲ್ ನಂಬರ್ಸ್ ಅನ್ನ ನಾನೇನ್ ಬರಿತೀನಿ? 1 2 3 4 ಅಪ್ ಟು ಸೋ ಆನ್, ಎಲ್ಲಿವರೆಗೂ ಬೇಕಾದ್ರೂ ಬರಿಬಹುದು. ಹಾಗಿದ್ರೆ ಇಲ್ಲಿ ನಮ್ಗೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 2 3 4 ಅಂತ ಬರದೆ ನಾನು. ಯಾವ ರೀತಿಯಾದ ಸಂಖ್ಯೆಗಳಿವು? ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಎಣಿಕೆಯ ಸಂಖ್ಯೆಗಳು. ಹೌದಾ? ಎಣಿಕೆಯ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನ ನಾವು ಯಾವ ಒಂದು ಅಕ್ಷರದಿಂದ ಸೂಚಿಸ್ತೀವಿ? ಎನ್ ಅನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇನ್ನೊಂದಿದೆ, ಎರಡನೇ ಸಂಖ್ಯಾಗಣ. ಜಸ್ಟ್ ಒಂದ್ಸತಿ ರಿವೈಸ್ ಮಾಡೋಣ, ಗೊತ್ತಿದೆ ನಮ್ಗೆ, ಒಂದ್ಸತಿ ಮೆಮರಿಯನ್ನ ರಿಫ್ರೆಶ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಬರೋದು ಯಾವುದು? ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದ್ರೆ ಪೂರ್ಣ ಸಂಖ್ಯೆಗಳು. ಏನಿದು? ಪೂರ್ಣ ಸಂಖ್ಯೆಗಳು. ಹಾಗಿದ್ರೆ ಪೂರ್ಣ ಸಂಖ್ಯೆಗಳು ಅಂದ್ರೆ ಏನು? ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು? ಪೂರ್ಣ ಸಂಖ್ಯೆಗಳಿಗೆ ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ. ಇದನ್ನ ಡಬ್ಲ್ಯೂ ಅನ್ನುವಂತಹ ಅಕ್ಷರದಿಂದ ಸೂಚಿಸ್ತಾರೆ. ಹಾಗಿದ್ರೆ ಈ ರೀತಿಯಾದ ಸಂಖ್ಯಾಗಣದಲ್ಲಿ ಬರುವಂತಹ ಸಂಖ್ಯೆಗಳು ಯಾವ ರೀತಿ ಇರುತ್ತೆ? ಸೊನ್ನೆಯನ್ನ ಒಳಗೊಂಡಂತಹ ಸ್ವಾಭಾವಿಕ ಸಂಖ್ಯೆಗಳು ಅಲ್ವಾ? ಸೊನ್ನೆಯನ್ನ ಒಳಗೊಂಡಂತಹ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ 0 1 2 3 4 ಈ ರೀತಿ ಇರುತ್ತೆ. ನೆಕ್ಸ್ಟ್ ಬರೋದು ಯಾವುದು? ಇಂಟೀಜರ್ಸ್. ಈಗ ನಾನು ಏನ್ ಹೇಳ್ತಾ ಇದ್ದೀನಿ? ಸಂಖ್ಯಾಗಣಗಳು ಯಾವ್ಯಾವಿದೆ, ಯಾವ ರೀತಿಯಾದ ಸಂಖ್ಯಾಗಣಗಳನ್ನ ನಾವು ನೋಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಪೂರ್ಣಾಂಕಗಳು. ನೆಕ್ಸ್ಟ್ ಬರೋದು ಯಾವುದು? ಪೂರ್ಣಾಂಕಗಳು.
ಎಸ್ ಮಕ್ಕಳೇ, ಪೂರ್ಣಾಂಕಗಳಲ್ಲಿ ಯಾವ ರೀತಿಯಾದ ಸಂಖ್ಯೆಗಳನ್ನ ನಾವು ನೋಡ್ತೀವಿ? ಇಂಟೀಜರ್ಸ್. ಈಗ ಒಂದು ಸಂಖ್ಯಾ ರೇಖೆಯನ್ನ ನಾವು ತಗೊಂಡ್ರೆ ಈ ಸಂಖ್ಯಾ ರೇಖೆಯ ಮೇಲೆ ಇದು 0 ಬರುತ್ತೆ, ಈ ಕಡೆ ಎಲ್ಲ ನಮ್ಗೆ ಪಾಸಿಟಿವ್ ನಂಬರ್ಸ್ ಬರುತ್ತೆ, ಈ ಕಡೆ ನೆಗೆಟಿವ್ ನಂಬರ್ಸ್ ಬರುತ್ತೆ ಅಲ್ವಾ? ನಾವೀಗ ಡಿಸ್ಕಸ್ ಮಾಡಿದ್ದು ಕೇವಲ ಪಾಸಿಟಿವ್ ನಂಬರ್ಸ್ ಮತ್ತೆ 0ಯನ್ನ ಒಳಗೊಂಡಂತಹ ಸ್ವಾಭಾವಿಕ ಸಂಖ್ಯೆಗಳನ್ನ ನೋಡಿದ್ವಿ. ಆದ್ರೆ ಕೇವಲ ನಾವು ಪಾಸಿಟಿವ್ ನಂಬರ್ಸ್ ಅನ್ನ ಮಾತ್ರ ನೋಡ್ತೀವ ಆ ಇದರಲ್ಲಿ ಸಂಖ್ಯಾ ರೇಖೆಯಲ್ಲಿ? ಇಲ್ಲ ಅಲ್ವಾ? ಅದ್ರ ಜೊತೆಗೆ ನೆಗೆಟಿವ್ ನಂಬರ್ಸ್ ಕೂಡ ಇರುತ್ತೆ, ಋಣಾತ್ಮಕ ಸಂಖ್ಯೆಗಳನ್ನ ಕೂಡ ನೋಡ್ತೀವಿ. ಹಾಗಿದ್ರೆ ಈ ಋಣಾತ್ಮಕ ಸಂಖ್ಯೆಗಳನ್ನ ಒಳಗೊಂಡಂತಹ ಗಣಕ್ಕೆ ನಾವೇನಂತ ಹೇಳ್ತೀವಿ? -3, -2, -1, 0, +1, +2. ಸೊ ಈ ತರಹದ ಒಂದು ಸಂಖ್ಯಾ ಗಣಕ್ಕೆ ಪೂರ್ಣಾಂಕಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪೂರ್ಣಾಂಕಗಳು. ಅದನ್ನ ಅಜಿಮಿತಾಲ್ ನಂಬರ್ಸ್ ಅಥವಾ Z ಅಕ್ಷರದಿಂದ ಸೂಚಿಸ್ತಾರೆ. ನೆಕ್ಸ್ಟ್ ಬರೋದು ಯಾವುದು? ರ್ಯಾಷನಲ್ ನಂಬರ್ಸ್. ಸೊ ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು? ಒಂದ್ಸತಿ ನೆನಪು ಮಾಡ್ಕೊಳ್ರಿ. ರ್ಯಾಷನಲ್ ನಂಬರ್ಸ್ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಲ್ವಾ? ಭಾಗಲಬ್ಧ ಸಂಖ್ಯೆಗಳು. ಇದನ್ನ ನಾವು 9th ಅಲ್ಲಿ ತುಂಬಾ ಡೀಟೇಲ್ ಆಗಿ ಅಧ್ಯಯನ ಮಾಡಿದೀವಿ. ಭಾಗಲಬ್ಧ ಸಂಖ್ಯೆಗಳು. ಸೊ ಎಸ್, ಕೋಶಂಟ್ ಕ್ಯೂ ಅಂತ ಹೇಳ್ತೀವಿ. ಇಲ್ಲಿ ಯಾವ ರೀತಿಯಾದ ಸಂಖ್ಯೆಗಳನ್ನ ನೋಡ್ತೀರಾ ನೀವು? ಯಾವ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ? ಯಾವ ಸಂಖ್ಯೆಯನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿದೆಯೋ ಅಂತಹ ಸಂಖ್ಯೆಗಳಿಗೆ ನಾವೇನಂತ ಹೇಳ್ತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಹೌದಾ? ಓಕೆ. ಸೊ ಈಗ ನಾವು ಎಕ್ಸಾಂಪಲ್ ಕೊಡೋದಾದ್ರೆ 3/2 ಇರಬಹುದು, 1/2 ಇರಬಹುದು, ಅಥವಾ 1 ಇರಬಹುದು. ಈ ತರಹದ ಸಂಖ್ಯೆಗಳು. ಓಕೆ, ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳು. ನೆಕ್ಸ್ಟ್ ಬರೋದು ಯಾವುದು? ಅಭಾಗಲಬ್ಧ ಸಂಖ್ಯೆಗಳು. ಯಾವುದು? ಅಭಾಗಲಬ್ಧ ಸಂಖ್ಯೆಗಳು. ಇರ್ರಾಷನಲ್ ನಂಬರ್ಸ್. ಓಕೆ, ಆಯದಿಂದ ಸೂಚಿಸ್ತಾರೆ. ಇಲ್ಲಿ ಯಾವ ರೀತಿಯ ಸಂಖ್ಯೆಗಳು? ನಮ್ಗೀಗ ನೆಗೆಟಿವ್ ನಂಬರ್ಸ್ ನೋಡಿದ್ವಿ ನಾವು, ಆಮೇಲೆ 0ಯನ್ನ ನೋಡಿದ್ವಿ, ಹಾಗೆ P/Q ರೂಪದಲ್ಲಿ ಅಂದ್ರೆ ಭಿನ್ನ ರಾಶಿ ರೂಪದಲ್ಲಿ ಬರುವಂತಹ ಸಂಖ್ಯೆಗಳನ್ನು ಕೂಡ ನೋಡಿದ್ವಿ. ಇಷ್ಟೇ ನಮ್ಮ ಸಂಖ್ಯಾ ರೇಖೆಯಲ್ಲಿ ಬರುತ್ತಾ? ಇಲ್ಲ, ಕೆಲವೊಂದು ಸಂಖ್ಯೆಗಳು ನಮ್ಗೆ √2, √3 ಈ ತರಹದ ರೂಪದಲ್ಲೂ ಕೂಡ ಬರುತ್ತೆ. ಅಂತಹ ಸಂಖ್ಯೆಗಳನ್ನ ಒಳಗೊಂಡಂತಹ ಗಣಕ್ಕೆ ನಾವೇನಂತ ಕರಿಬೇಕು? ಅದನ್ನ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಅಲ್ವಾ? ಓಕೆ, ಹಾಗಿದ್ರೆ ಇಲ್ಲಿ ನಮ್ಮ ಟಾಪಿಕ್ ಏನಪ್ಪಾ? ಸ್ವಾಭಾವಿಕ ಸಂಖ್ಯೆ ನೋಡಿದ್ವಿ, ಪೂರ್ಣ ಸಂಖ್ಯೆ ನೋಡಿದ್ವಿ, ಪೂರ್ಣಾಂಕ ನೋಡಿದ್ವಿ, ಭಾಗಲಬ್ಧ ಸಂಖ್ಯೆ ನೋಡಿದ್ವಿ, ಅಭಾಗಲಬ್ಧ ಸಂಖ್ಯೆ ನೋಡಿದ್ವಿ. ಎಣಿಕೆಯ ಸಂಖ್ಯೆಗಳು ಧನಾತ್ಮಕ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆ ಅಂತಾರೆ, 0ಯನ್ನ ಒಳಗೊಂಡಂತಹ ಸ್ವಾಭಾವಿಕ ಸಂಖ್ಯೆಗೆ ಪೂರ್ಣ ಸಂಖ್ಯೆಗಳು ಅಂತಾರೆ, ಹಾಗೆ ಮೈನಸ್ ನೆಗೆಟಿವ್ 0 ಮತ್ತು ಧನಾತ್ಮಕ ಚಿಹ್ನೆಯನ್ನ ಒಳಗೊಂಡಂತಹ ಒಂದು ಸಂಖ್ಯಾಗಣಕ್ಕೆ ಪೂರ್ಣಾಂಕಗಳು ಅಂತಾರೆ, ಹಾಗೆ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿರುವಂತಹ ಸಂಖ್ಯಾಗಣಕ್ಕೆ ಭಾಗಲಬ್ಧ ಸಂಖ್ಯೆಗಳು ಅಂತಾರೆ, ಹಾಗೆ √2, √3 ಈ ತರಹದ ಒಂದು ಸಂಖ್ಯಾಗಣಕ್ಕೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಎಲ್ಲಾ ಒಂದು ಸಂಖ್ಯಾಗಣಗಳನ್ನ ಒಳಗೊಂಡಂತಹ ಒಂದು ಗಣಕ್ಕೆ ನಾವೇನಂತ ಕರಿತೀವಿ? ವಾಸ್ತವ ಸಂಖ್ಯೆಗಳು. ಓಕೆ, ಸೊ ಇದನ್ನೆಲ್ಲಾ ಈ ಎಲ್ಲಾ ಸಂಖ್ಯಾಗಣಗಳನ್ನ ಒಳಗೊಂಡಂತಹ ಸಂಖ್ಯಾಗಣಕ್ಕೆ ನಾವೇನಂತ ಹೇಳ್ತೀವಿ? ವಾಸ್ತವ ಸಂಖ್ಯೆಗಳು. ಓಕೆ, ಇದೇ ನಮ್ಮ ಒಂದು ಟಾಪಿಕ್, ನಮ್ಮ ಟಾಪಿಕ್ ನ ಹೀರೋ ಇದು ಅಲ್ವಾ? ವಾಸ್ತವ ಸಂಖ್ಯೆಗಳು. ಎಸ್, ಸೊ ವಾಸ್ತವ ಸಂಖ್ಯೆಗಳು ಅಂದ್ರೆ ಎಲ್ಲಾ ರೀತಿಯಾದ ಸಂಖ್ಯೆಗಳನ್ನ ನಾವು ನೋಡ್ತೀವಿ ಅದರಲ್ಲಿ ಅನ್ನುವಂತ ಒಂದು ಕಾಮನ್ ಪಾಯಿಂಟ್ ಇದ್ರಲ್ಲಿ. ಓಕೆ, ಸೊ ನೆಕ್ಸ್ಟ್ ಈಗ ನಾವು ಸಂಖ್ಯಾಗಣಗಳನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ಮತ್ತೆ ಸಂಖ್ಯೆಗಳಿಗೆ ಬರೋದಾದ್ರೆ, ಸಂಖ್ಯೆಗಳಲ್ಲಿ ನಾವು 2 ರೀತಿಯಾದ ಸಂಖ್ಯೆಗಳನ್ನ ನೋಡ್ತೀವಿ. ನಾನು ಬರೀತೀನಿ ಯಾವ ಯಾವುದು ಅಂತ. ಸೊ ಅದೇನು ಅಂತ ನೀವು ಹೇಳ್ಬೇಕು. ಓಕೆ, ಫಸ್ಟ್ ನಾವು 2 ರೀತಿಯಾದ ಸಂಖ್ಯೆಗಳನ್ನ ನೋಡ್ತೀವಿ ಅಂತ ಹೇಳಿದ್ನಲ್ಲ, ಯಾವ್ಯಾವುದು ಹಾಗಿದ್ರೆ? ಮೊದಲನೇದು ನಾವು ಸಂಯುಕ್ತ ಸಂಖ್ಯೆಗಳು. ಯಾವುದು? ಸಂಯುಕ್ತ ಸಂಖ್ಯೆಗಳು. ಇನ್ನೊಂದು ರೀತಿಯಾದ ಸಂಖ್ಯೆ ಬರುತ್ತೆ, ಯಾವುದು? ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು. ಓಕೆ, ಸಂಯುಕ್ತ ಸಂಖ್ಯೆಗಳಿಗೆ ನಾವು ಕಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ, ಅವಿಭಾಜ್ಯ ಸಂಖ್ಯೆಗಳಿಗೆ ಪ್ರೈಮ್ ನಂಬರ್ಸ್ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ರಿ. ಸೊ ಸಂಯುಕ್ತ ಸಂಖ್ಯೆ, ಯಾವುದನ್ನ ಸಂಯುಕ್ತ ಸಂಖ್ಯೆ ಅಂತ ಕರೀತಾರೆ, ಯಾವುದನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ? ಓಕೆ, ಒಂದ್ಸರ್ತಿ ನೆನಪು ಮಾಡ್ಕೊಂಡು ಕಮೆಂಟ್ ಮಾಡಿ ನೋಡೋಣ.
ಯಾವುದಕ್ಕೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ? ಎಸ್, ಎಸ್ ಮಕ್ಕಳ, ಯಾವುದನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಮತ್ತು ಯಾವುದನ್ನ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ? ಈಗ ಫಾರ್ ಎಕ್ಸಾಂಪಲ್, ಓಕೆ, ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ನಾನೀಗ 2 ಅಂತ ಬರಿತೀನಿ. ಓಕೆ, 2 ಯಾವ ಯಾವ ಮಗ್ಗಿಯಲ್ಲಿ ಬರುತ್ತೆ? 1 2 2, ಹಾಗೆ 2 1 2 ಅಲ್ವಾ? 3 3 1 ಮಗ್ಗಿಯಲ್ಲೂ ಬರುತ್ತೆ, ಹಾಗೆ 3 1 3 ಅಲ್ವಾ? 4 ತಗೊಂಡ್ರೆ 4 ತಗೊಂಡ್ರೆ ಏನಾಗತ್ತೆ? 4 1 ಮಗ್ಗಿಯಲ್ಲೂ ಬರುತ್ತೆ, 2 2 4, ಹಾಗೆ 4 1 4. ಓಕೆ, ನೆಕ್ಸ್ಟ್ ನಾನು ಯಾವ್ದು ತಗೋತೀನಿ? 12 ಅಂತ ತಗೋತೀನಿ. 12 ಅಂತ ತಗೊಂಡ್ರೆ ಈ 12 ಯಾವ ಯಾವ ಮಗ್ಗಿಯಲ್ಲಿ ಬರುತ್ತೆ? ಅಂದ್ರೆ ಯಾವ ಯಾವ ಅಪವರ್ತನಗಳನ್ನ ಹೊಂದಿದೆ ಇದು ಅಂದ್ರೆ 12 1 12, ನೆಕ್ಸ್ಟ್ 2 6 12, 3 4 12, ನೆಕ್ಸ್ಟ್ 4 3 12, ಹಾಗೆ 6 2 12, ಹಾಗೆ 12 1 12. ಎಷ್ಟೊಂದು ಅಪವರ್ತನಗಳನ್ನ ಹೊಂದಿದೆ ನೋಡ್ರಿ, ಹೌದಾ? ನೆಕ್ಸ್ಟ್ ಇದೇ ತರ ತಗೊಂಡ್ರೆ 18 ತಗೊಳ್ಳೋಣ. 18 ತಗೊಂಡ್ರೆ 1 ಬರುತ್ತೆ, 2 ಬರುತ್ತೆ, ಹಾಗೆ 3, ಹಾಗೆ 6, ನೆಕ್ಸ್ಟ್ 9, ನೆಕ್ಸ್ಟ್ ಎದ್ರಲ್ಲಿ ಬರುತ್ತೆ 18 ಅಲ್ವಾ? ಓಕೆ, ಈಗ ಕರೆಕ್ಟ್ ಆಗಿ ನೋಡಿ, 17 ಅಂತ ತಗೊಂಡ್ರೆ 17 ಯಾವ ಯಾವ ಮಗ್ಗಿಯಲ್ಲಿ ಬರುತ್ತೆ? 1 ಮತ್ತೆ 17 ಅಲ್ವಾ? ಈಗ ಕರೆಕ್ಟ್ ಆಗಿ ನೋಡ್ರಿ ಒಂದ್ಸರ್ತಿ, ಇಲ್ಲಿ ನಾನು ಕೆಲವೊಂದು ಅಪವರ್ತನಗಳನ್ನ ಬರೆದಿದೆ. ಓಕೆ, ಸೊ 1ಕ್ಕೆ 1 ಮತ್ತು 2 ಅನ್ನುವಂತಹ 2 ಅಪವರ್ತನಗಳು ಇದೆ. 3ಕ್ಕೆ 1 ಮತ್ತು 3 ಅನ್ನುವಂತಹ 2 ಅಪವರ್ತನ ಇದೆ. ಅಂದ್ರೆ ಇಲ್ಲಿ ಎಷ್ಟು ಅಪವರ್ತನಗಳನ್ನ ಇದು ಹೊಂದಿದೆ? ಇದು 2 ಅಪವರ್ತನಗಳನ್ನ ಹೊಂದಿದೆ. ಇದು ಇಲ್ಲೂ ಕೂಡ ನಮ್ಗೆ 2 ಅಪವರ್ತನಗಳು ಸಿಕ್ತು. ಇಲ್ಲಿ 1 2 3 ಅಪವರ್ತನಗಳನ್ನ ನೋಡ್ತೀವಿ ಅಲ್ವಾ? ಇಲ್ಲಿ 1 2 3 4 5 6 ಅಪವರ್ತನಗಳನ್ನ ನೋಡ್ತೀವಿ. ಹಾಗೆ ಇಲ್ಲಿ 1 2 3 4 5 6, ಇಲ್ಲೂ ಕೂಡ 6. ಸೊ ಇಲ್ಲಿ 2. ಇಲ್ಲಿ ನೋಡಿದ್ರೆ ಇಲ್ಲಿ ಕೆಲವು ಸಂಖ್ಯೆಗಳು ಕೇವಲ 2 ಅಪವರ್ತನಗಳು, ಅಂದ್ರೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುವಂತಹ ಕೆಲವು ಸಂಖ್ಯೆಗಳು. ಇನ್ ಕೆಲವು ಸಂಖ್ಯೆಗಳು ಏನಾಗತ್ತೆ? 2ಕ್ಕಿಂತ ಹೆಚ್ಚಿನ ಸಂಖ್ಯೆಗಳು, ಅಂದ್ರೆ 2ಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನ ಹೊಂದಿರುವಂತಹ ಸಂಖ್ಯೆಗಳನ್ನ ನಾವು ನೋಡಿದ್ವಿ ಅಲ್ವಾ? ಸೊ ಇದು ಕೇವಲ 2 ಅಪವರ್ತನಗಳನ್ನ ಹೊಂದಿರುವಂತಹ ಸಂಖ್ಯೆ, ಇದು 2ಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನ ಹೊಂದಿರುವಂತಹ ಸಂಖ್ಯೆ. ಹಾಗಿದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿ 2 ರೀತಿಯಾದ ಸಂಖ್ಯೆಗಳನ್ನ ನಾನು ಬರೆದಿದ್ದೀನಿ. ಯಾವ ಸಂಖ್ಯೆಗೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ, ಯಾವ ಸಂಖ್ಯೆಗೆ ನಾವು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ? ಸೊ ಅದು ನನ್ನ ಪ್ರಶ್ನೆ. ಕರೆಕ್ಟ್ ಆಗಿ ಒಂದ್ಸತಿ ಅಬ್ಸರ್ವ್ ಮಾಡ್ರಿ. 2 ಅವಿಭಾಜ್ಯ ಸಂಖ್ಯೆನ, ಸಂಯುಕ್ತ ಸಂಖ್ಯೆನ ಒಂದ್ಸತಿ ನೆನಪು ಮಾಡ್ಕೊಂಡು ಹೇಳ್ರಿ. ಎಸ್ ಎಸ್, ವೆರಿ ಗುಡ್. 1 ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವ ಯಾವುದೇ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆ ಎನ್ನುವರು. ವೆರಿ ಗುಡ್. ಹಾಗಿದ್ರೆ 2 ಅವಿಭಾಜ್ಯ ಸಂಖ್ಯೆ ಅಲ್ವಾ? 3 ಇದು ಅವಿಭಾಜ್ಯ ಸಂಖ್ಯೆ. 3 ಇದು ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ವಾ? 4 ಏನಾಯ್ತು? 4 ಸಂಯುಕ್ತ ಸಂಖ್ಯೆ. 12 ಕೂಡ ಸಂಯುಕ್ತ ಸಂಖ್ಯೆ. ಯಾಕೆ ಅಂತಂದ್ರೆ ಇಲ್ಲಿ 2ಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನ ಹೊಂದಿರುವಂತಹ ಸಂಖ್ಯೆ ಇದೆ ಅಲ್ವಾ? ಸಂಯುಕ್ತ ಸಂಖ್ಯೆ. 18 ಕೂಡ ಸಂಯುಕ್ತ ಸಂಖ್ಯೆ, ಹೌದಾ? ಇದು ಕೂಡ ಸಂಯುಕ್ತ ಸಂಖ್ಯೆ. ಎಸ್. 17 ಎಷ್ಟು ಅಪವರ್ತನಗಳನ್ನ ಹೊಂದಿದೆ? 17 ಕೇವಲ 2 ಅಪವರ್ತನ, 1 ಮತ್ತು ಅದೇ ಸಂಖ್ಯೆ ಅಲ್ವಾ? 1ರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ, ಬಿಟ್ರೆ 17ರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ. ಸೊ ಇದು ಕೂಡ ನಮ್ಗೆ ಏನಿದು? ಅವಿಭಾಜ್ಯ ಸಂಖ್ಯೆ.
ಹಾಗಿದ್ರೆ ನಮ್ಗೆ ಒಂದು ಕ್ಲಿಯರ್ ಆಗಿ ಗೊತ್ತಾಯ್ತು, ಯಾವ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುತ್ತದೆಯೋ ಅಥವಾ ಕೇವಲ 2 ಅಪವರ್ತನಗಳನ್ನ ಹೊಂದಿರುತ್ತದೆಯೋ ಅಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಯಾವ ಸಂಖ್ಯೆಗಳು 2ಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನ ಹೊಂದಿರುತ್ತವೆ ಅಂತಹ ಸಂಖ್ಯೆಗಳಿಗೆ ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಅಲ್ವಾ. ಸೊ ಈಗ ಇಲ್ಲೊಂದು ಚಾರ್ಟ್ ಇದೆ. ಯಾವ ಯಾವ ಸಂಖ್ಯೆಗಳು 1ರಿಂದ 100ರವರೆಗೆ ಬರುವಂತಹ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು, ಜಸ್ಟ್ ಒಂದ್ಸತಿ ನೋಡ್ಕೊಂಡ್ ಬಿಡೋಣ. ಇಲ್ಲಿ ಒಂದಿದೆ. ಒಂದನ್ನ ನಾವೇನಂತ ಹೇಳ್ತೀವಿ, ಅದು ಅವಿಭಾಜ್ಯನ ಅಥವಾ ಸಂಯುಕ್ತನ? ಎಸ್. ಸೊ ಒಂದು ಅವಿಭಾಜ್ಯನ ಸಂಯುಕ್ತನ? ಕರೆಕ್ಟ್ ಆಗಿ ನೋಡಿ ಹೇಳ್ರಿ ಮಿಸ್. ಒಂದಕ್ಕೆ ಎಷ್ಟು ಅಪವರ್ತನ ಇದೆ? ಒಂದಕ್ಕೆ ಒಂದೇ ಅಪವರ್ತನ. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, ಒಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಸಂಯುಕ್ತ ಸಂಖ್ಯೆನೂ ಅಲ್ಲ. ಸೊ ಹಾಗಾಗಿ ನಾವು ಎಲ್ಲಿಂದ ಪ್ರಾರಂಭ ಮಾಡ್ತೀವಿ? 2ರಿಂದ ಪ್ರಾರಂಭ ಮಾಡ್ತೀವಿ. ಯಾಕಂತಂದ್ರೆ 2ಕ್ಕೆ 1 ಮತ್ತು 2 ಅನ್ನುವಂತಹ 2 ಅಪವರ್ತನಗಳನ್ನ ಹೊಂದಿದೆ. ಹಾಗಾಗಿ 2 ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ನೆನ್ಪಿಟ್ಕೊಳ್ರಿ, 2 ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ. 2, 3, 5, 7 ಮತ್ತೆ ಯಾವ್ದು ಬರುತ್ತೆ? 11 ಅವಿಭಾಜ್ಯ ಸಂಖ್ಯೆ, 13 ಅವಿಭಾಜ್ಯ ಸಂಖ್ಯೆ, ಹಾಗೆ ಮತ್ತೆ ಯಾವ್ದು ಬರುತ್ತೆ? 17, 19 ಕೂಡ ಅವಿಭಾಜ್ಯ ಸಂಖ್ಯೆ. ಯಾಕಂದ್ರೆ 19ಕ್ಕೆ ಸಾಮಾನ್ಯ ಅಪವರ್ತನ ಯಾವ ಬರುತ್ತೆ? 1 ಮತ್ತು 19 ಮಾತ್ರ ಅಲ್ವಾ, ಅದು ಕೂಡ ಅವಿಭಾಜ್ಯ ಸಂಖ್ಯೆ. ಹಾಗೆ 23 ಮತ್ತೆ 29, 31 ಮತ್ತೆ 37, 41, 43, 47, ಹಾಗೆ 53 ಮತ್ತೆ 59, 61, 67, 71, 73, 79, 83, 89, 97 ಇಷ್ಟು ಸಂಖ್ಯೆಗಳನ್ನ ನಾವು 1ರಿಂದ 100ರವರೆಗೆ ನೋಡುವಂತಹ ಅವಿಭಾಜ್ಯ ಸಂಖ್ಯೆಗಳು ಅಲ್ವಾ. ಸೊ ಒಂದ್ಸರ್ತಿ ನಿಮ್ಗೂ ಕೂಡ ಒಂದ್ ಚಾರ್ಟ್ ಹಾಕಿ ನೀಟಾಗಿ ಏನ್ ಮಾಡ್ರಿ, ಕಲರ್ ಪೆನ್ಸಿಲ್ ಇಂದ ಅವಿಭಾಜ್ಯ ಸಂಖ್ಯೆಗಳಿಗೆ ರೌಂಡ್ ಹಾಕ್ರಿ, ಸಂಯುಕ್ತ ಸಂಖ್ಯೆಗಳಿಗೆ ಬೇರೆ ಕಲರ್ ಇಂದ ರೌಂಡ್ ಹಾಕ್ರಿ. ಸೊ ನಿಮ್ಗೆ ಒಂದು ಆಕ್ಟಿವಿಟಿ ಆಗತ್ತೆ, ಮತ್ತೆ ನೆನಪು ಕೂಡ ಇರುತ್ತೆ ಯಾವ್ದು ಅವಿಭಾಜ್ಯ ಸಂಖ್ಯೆ, ಯಾವ್ದು ಸಂಯುಕ್ತ ಸಂಖ್ಯೆ ಅಂತ. ಓಕೆ, ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್ ಹೋಗೋಣ. ಹಾಗಿದ್ರೆ ನಮ್ಗೆ ಏನ್ ಗೊತ್ತಾಯ್ತು ಇವಾಗ? ಸಂಖ್ಯಾಗಣಗಳ ಬಗ್ಗೆ ನಾವು ನೋಡಿದ್ವಿ. ನೆಕ್ಸ್ಟ್ ನಾವು ಸಂಯುಕ್ತ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನ ನೋಡಿದ್ವಿ. ಈಗ ನಾವು ಟಾಪಿಕ್ ಬರೋದಾದ್ರೆ, ಈ ಒಂದು ಟಾಪಿಕ್ ಅಲ್ಲಿ ವಾಸ್ತವ ಸಂಖ್ಯೆಗಳಲ್ಲಿ ಮುಖ್ಯವಾಗಿ ನಾವ್ ಏನನ್ನ ನೋಡ್ತೀವಿ ಅಂತಂದ್ರೆ, ನಮ್ಗೆ ಏನ್ ಕಲಿಯೋದಕ್ಕೆ ಸಿಗತ್ತೆ? ಇದುವರೆಗೂ ನಾವು ನೋಡಿದ್ದೆಲ್ಲ ಬೇಸಿಕ್ ಆಗಿ ಅಲ್ವಾ. ಸೊ ಈಗ ನಾವು ಟಾಪಿಕ್ ಅನ್ನ ಪ್ರಾರಂಭ ಮಾಡೋದಾದ್ರೆ ಏನನ್ನ ನಾವು ನೋಡ್ತೀವಿ ಇಲ್ಲಿ ಅಂತ ಅಂದ್ರೆ, ಮುಖ್ಯವಾಗಿ ನಾವು ಅವಿಭಾಜ್ಯ ಅಪವರ್ತನ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ವಿಧಾನದಿಂದ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರೀತಾರೆ. ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಅಂದ್ರೆ ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋದು ಅಪವರ್ತನ. ಆಮೇಲೆ ಮಸಾ ಕಂಡುಹಿಡಿಯೋದು, ಹಾಗೆ ಲಸಾ ಕಂಡುಹಿಡಿಯೋದು, ಮತ್ತೆ ನಾವು ಮುಖ್ಯವಾಗಿ ನೋಡ್ತೀವಿ ಅಂತಂದ್ರೆ, ಇದು ವೆರಿ ಇಂಪಾರ್ಟೆಂಟ್, ಅಂಕಗಣಿತದ ಮೂಲ ಪ್ರಮೇಯ. ಓಕೆ, ಅಂಕಗಣಿತದ ಮೂಲ ಪ್ರಮೇಯ. ಓಕೆ, ಸೊ ಇದು ನಮ್ಗೆ ನಾವು ಮೊನ್ನೆ ನೋಡಿದಂತಹ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ಪ್ರಶ್ನೆ ಇತ್ತು. ಹಲವಾರು ಬಾರಿ ಈ ಅಂಕಗಣಿತದ ಮೂಲ ಪ್ರಮೇಯ ರಿಪೀಟ್ ಕೂಡ ಆಗಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಮೇಯ ಇದು. ನೆಕ್ಸ್ಟ್ ಲಸ ಕಂಡುಹಿಡಿಯೋದಾಯ್ತು, ಮಸ ಕಂಡುಹಿಡಿಯೋದಾಯ್ತು, ಅಂಕಗಣಿತದ ಮೂಲ ಪ್ರಮೇಯ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಕೂಡ ನಾವು ಇದರಲ್ಲಿ ಅಧ್ಯಯನ ಮಾಡ್ತೀವಿ. ಇದ್ರ ಮೇಲೂ ಕೂಡ ನಮ್ಗೆ 2 ಅಂಕದ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ 100% ಬರುತ್ತೆ. 2 ಅಂಕದ ಪ್ರಶ್ನೆ ಒಂದು ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಗ್ಯಾರಂಟಿ ನಮ್ಗೆ ನೋಡೋದಕ್ಕೆ ಸಿಗತ್ತೆ. ಅವಿಭಾಜ್ಯ ಸಂಖ್ಯೆಗಳು. ಓಕೆ, ಎಸ್. ಸೊ ಇಷ್ಟು ನಮ್ಗೆ ಮುಖ್ಯವಾಗಿ ನಾವು ಈ ಒಂದು ಟಾಪಿಕ್ ಅಲ್ಲಿ ಅಧ್ಯಯನ ಮಾಡೋದಕ್ಕೆ ಇರುವಂತಹ ಅಂಶಗಳು. ಸೊ ಇದರಲ್ಲಿ ನಮ್ಗೆ ಹಲವಾರು ಲೆಕ್ಕಗಳು ಬರುತ್ತೆ. ಓಕೆ, ಬೇರೆ ಬೇರೆ ತರಹದ ಲೆಕ್ಕಗಳನ್ನ ನಾವು ನೋಡ್ತೀವಿ. ಹಾಗಿದ್ರೆ ಮೊದಲನೇದಾಗಿ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಅಂತಂದ್ರೆ ಯಾವ ರೀತಿಯಾಗಿ ಮಾಡೋದು? ಒಂದೇ ನಿಮಿಷ. ಎಸ್, ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಅಂದ್ರೆ ಅಪವರ್ತಿಸುವಿಕೆ ಮೂಲಕ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಕಂಡುಹಿಡಿಯೋದು ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಸಿಂಪಲ್ ಒಂದ್ ಸಣ್ಣ ಸಂಖ್ಯೆನ ತಗೊಳ್ಳೋಣ.
8 ಅಂತ ಇದೆ. ಸೊ 8ಅನ್ನ ನಾನೇನ್ ಮಾಡ್ತೀನಿ, ಅಪವರ್ತನ ವಿಧಾನದಿಂದ ಬಿಡಿಸ್ತಾ ಹೋಗ್ತೀನಿ. ಹೇಗೆ? 8 ಸಮ ಸಂಖ್ಯೆ, ಇದು 2ರ ಮಗ್ಗಿಯಲ್ಲಿ ಬರುತ್ತೆ. 2 4 8, 2 2 4, 2 1 2. ಓಕೆ, ಹಾಗಿದ್ರೆ 8ರ ಅಪವರ್ತನಗಳನ್ನ ನಾನು ಹೇಗ್ ಬರಿತೀನಿ? 2 ಇಂಟು 2 ಇಂಟು 2 ಅಂತ ಬರಿತೀನಿ. ಎಷ್ಟು ಸಲ 2 ರಿಪೀಟ್ ಆಗಿದೆ ಇಲ್ಲಿ? 2ರ ಘಾತ 3. 3 ಸಲ 2 ರಿಪೀಟ್ ಆಗಿದೆ ಅಲ್ವಾ? ಅದನ್ನ ಹೇಗ್ ಬರಿಬಹುದು? 2ರ ಘಾತ 3 ಅಂತ ಬರಿತೀವಿ. ಸೊ ಬರೆಯೋದು ಕೂಡ ನಮಗ್ ಗೊತ್ತಿರ್ಬೇಕು. ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಸಂಖ್ಯೆ ತಗೊಳ್ಳೋಣ. ಸೊ 18 ಅಂತ ಇದೆ. 18ಅನ್ನ ತಗೊಂಡ್ರೆ ಇದು ಕೂಡ ಸಮ ಸಂಖ್ಯೆ. ಸೊ ನಾವು ಸಮ ಸಂಖ್ಯೆ ಇದೆ, ಚಿಕ್ಕ ಸಂಖ್ಯೆಯಿಂದ ಪ್ರಾರಂಭ ಮಾಡೋಣ. 2ರಿಂದ ಪ್ರಾರಂಭ ಮಾಡೋಣ. 2 9 18. ನೆಕ್ಸ್ಟ್ 9 ಬಂತು. 9 ಬೆಸ ಸಂಖ್ಯೆ. ಸೊ ಇದು 2ರಿಂದ ಭಾಗ ಹೋಗೋದಿಲ್ಲ. ಹಾಗಾಗಿ ನಾವೇನ್ ಮಾಡೋಣ? 3ರಿಂದ ಸ್ಟಾರ್ಟ್ ಮಾಡೋಣ. 3 3 9. ನೆಕ್ಸ್ಟ್ 3 1 3 ಅಲ್ವಾ? ಸೊ ಕೊನೆಗೆ ನಮ್ಗೆ 1 ಬರೋವರೆಗೂ ಮಾಡ್ತೀವಿ. ಇದು ಈ ವಿಧಾನ ನಿಮಗೆ ಈಗಾಗಲೇ ಗೊತ್ತಿದೆ. ಸೊ 18ರ ಅಪವರ್ತನಗಳನ್ನ ಬರೆದ್ರೆ ಯಾವ ರೀತಿ ಬರಿತೀವಿ? 2 ಇಂಟು 3 ಇಂಟು 3 ಅಲ್ವಾ? ಸೊ ಎಷ್ಟು ಸಲ 3 ರಿಪೀಟ್ ಆಯ್ತು ಇಲ್ಲಿ? 3 2 ಸಲ ರಿಪೀಟ್ ಆಗಿದೆ. 2 ಕೇವಲ ಒಂದೇ ಸತಿ. ಹಾಗಾಗಿ ನಾವ್ ಇದನ್ನ ಹೇಗ್ ಬರಿಬಹುದು? 2ರ ಘಾತ 1 ಅಂತ ಬರಿಬಹುದು, 3ರ ಘಾತ 2 ಅಂತ ಬರಿಬಹುದು. ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ನಮ್ಗೆ ಕೇಳ್ತಾರೆ. ಆವಾಗ ನಾವು ಈ ತರ ಬರಿಬೇಕು. ಸೊ ಹಾಗಾಗಿ ನಿಮ್ಗೆ ಗೊತ್ತಿರ್ಲಿ ಅಂತ ಜಸ್ಟ್ ಒಂದು ಎಕ್ಸಾಂಪಲ್ಸ್ ತಗೊಂಡು ಬಿಡಿಸ್ತಾ ಇದ್ದೇನೆ. ನೆಕ್ಸ್ಟ್ 36 ಮಾಡೋಣ. ಸೊ 36 ಮಾಡಿದ್ರೆ ಏನಾಗತ್ತೆ? ಇದು ಕೂಡ ಒಂದು ಸಮ ಸಂಖ್ಯೆ. ಸೊ ನಾನೇನ್ ಹೇಳಿದೆ? ಸ್ಟಾರ್ಟಿಂಗ್ ಅಂದ್ರೆ ಸಣ್ಣ ಸಂಖ್ಯೆಯಿಂದ ಪ್ರಾರಂಭ ಮಾಡ್ರಿ ಅಂತ ಹೇಳಿದೆ, ಹೌದಾ? ಸೊ ಸಮ ಸಂಖ್ಯೆ ಇದ್ರೆ 2ರಿಂದ, ಬೆಸ ಸಂಖ್ಯೆ ಇದ್ರೆ 3ರಿಂದ, ಅದು ಹೋಗ್ಲಿಲ್ವಾ 5ರಿಂದ, ಅದು ಹೋಗ್ಲಿಲ್ವಾ ಅಥವಾ 7ರಿಂದ, ಈ ತರಹ. ಸೊ ಇಲ್ಲಿ 36 ಅಂತ ಇದೆ. 36 ಅಂತಂದ್ರೆ ಅದು ಸಮ ಸಂಖ್ಯೆ. ಸೊ 2ರಿಂದ ಭಾಗ ಪೂರ್ಣವಾಗಿ ಭಾಗ ಹೋಗುತ್ತೆ. 2 1 2, 2 8 16, 2 9 18. ಹಾಗೆ 9 ಬಂತು. 9 2ರ ಮಗ್ಗಿಯಲ್ಲಿ ಬರೋದಿಲ್ಲ. ಎಲ್ಲಿಂದ ಪ್ರಾರಂಭ ಮಾಡ್ಬೇಕು? 3ರಿಂದ ಪ್ರಾರಂಭ ಮಾಡ್ಬೇಕು, ಹೌದಾ? 3 3 9, 3 1 3, ರೈಟ್? ಸೊ 36 ಅನ್ನ ನಾನು ಹೇಗ್ ಬರಿಬಹುದು? 2 ಇಂಟು 2 ಇಂಟು 3 ಇಂಟು 3. ಅಂದ್ರೆ 2 ಎಷ್ಟು ಸಲ ರಿಪೀಟ್ ಆಯ್ತು ಇಲ್ಲಿ? 2 ಸಲ. 2ರ ಘಾತ 2. 3 ಎಷ್ಟು ಸಲ ರಿಪೀಟ್ ಆಯ್ತು? 2 ಸಲ. ಸೊ 3ರ ಘಾತ 2. ಈ ತರಹನು ನಾನು ಬರೀ. ಓಕೆ, ಸೊ ಅರ್ಥ ಆಯ್ತು? ಈಗ ಮುಖ್ಯವಾಗಿ ಈ ಟಾಪಿಕ್ ಅಲ್ಲಿ ನಾವು ಏನ್ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದೆ ನಾನು? ಅಂಕಗಣಿತದ ಮೂಲ ಪ್ರಮೇಯ. ಹಾಗಿದ್ರೆ ಇವತ್ ನಾವು ಅಂಕಗಣಿತದ ಮೂಲ ಪ್ರಮೇಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ರಿ. ಈಸಿ ಇದೆ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಏನ್ ಹೇಳತ್ತೆ ನಮ್ಗೆ ಈ ಪ್ರಮೇಯ? ನಾವ್ ಇದುವರೆಗೂ ಏನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವನ್ನ ಕಂಡು ಹಿಡಿದ್ವಿ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಈ ಒಂದು ಪ್ರಮೇಯ ಇರೋದು. ಏನಂತ ಹೇಳತ್ತೆ ಪ್ರಮೇಯ? ಅಂಕಗಣಿತದ ಮೂಲ ಪ್ರಮೇಯ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಗಮನ ಇಟ್ಟು ನೋಡ್ರಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅದನ್ನ ಅಪವರ್ತಿಸಬಹುದು. ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಏನಪ್ಪಾ ಇದರ ಅರ್ಥ? ಸೊ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆ, ಸೊ ನಾವು ಯೂನಿವರ್ಸಲ್ ಅಲ್ಲಿ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನ ತಗೊಂಡ್ರೂ ಕೂಡ ಆ ಒಂದು ಸಂಯುಕ್ತ ಸಂಖ್ಯೆಯನ್ನ ನಾವು ಹೇಗೆ ವ್ಯಕ್ತಪಡಿಸಬಹುದು? ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಸೊ ಈ ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಮಾಡಿದೆ, ಮತ್ತೆ ಬೇರೆ ಸಂಖ್ಯೆ ತಗೊಳ್ಳೋಣ. ಈಗ 24 ಅಂತ ಇದೆ. 24 ಕೂಡ ಒಂದು ಸಂಯುಕ್ತ ಸಂಖ್ಯೆ, ಒಪ್ಕೋತೀರಾ? ಎಸ್, ಯಾಕಂತಂದ್ರೆ ಇದಕ್ಕೆ 2ಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನ ನೋಡ್ತೀವಿ. ಈ ಒಂದು ಸಂಯುಕ್ತ ಸಂಖ್ಯೆಯನ್ನ ಈ ಒಂದು ಪ್ರಮೇಯದ ಪ್ರಕಾರ ಏನ್ ಹೇಳ್ತಾರೆ? ಸಂಯುಕ್ತ ಸಂಖ್ಯೆಯನ್ನ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ನೋಡೋಣ ಮಾಡಕ್ಕಾಗತ್ತಾ ಇಲ್ವಾ ಅಂತ. 2 1 2, 2 2 4, ರೈಟ್? ನೆಕ್ಸ್ಟ್ 2 6 12, ನೆಕ್ಸ್ಟ್ 2 3 6. ಎಲ್ಲಿವರೆಗೂ 2ರಿಂದ ಭಾಗ ಆಗುತ್ತೆ ಅಲ್ಲಿವರೆಗೂ 2ರಿಂದ ಮಾಡೋಣ. ಎಲ್ಲಿ ಆಗಲ್ಲ, ಸೊ ನೆಕ್ಸ್ಟ್ ಸಂಖ್ಯೆ ಹೋಗೋಣ. ಇಲ್ಲಿ 3 ಬಂತಲ್ವಾ? ಸೊ 3 1 3. ಈಗ 24ಅನ್ನ ನಾನು ಹೇಗ್ ಬರಿಬಹುದು? 2 ಇಂಟು 2 ಇಂಟು 2 ಇಂಟು 3. ಓಕೆ, ಎಸ್. ಈಗ ಗಮನ ಇಟ್ಟು ನೋಡ್ರಿ, ನಮ್ಮ ಪ್ರಮೇಯ ಏನ್ ಹೇಳತ್ತೆ?
ಪ್ರತಿಯೊಂದು ಸಂಯುಕ್ತ ಸಂಖ್ಯೆ 24 ಒಂದು ಸಂಯುಕ್ತ ಸಂಖ್ಯೆ. ಇದನ್ನ ನಾವು ಹೇಗೆ ವ್ಯಕ್ತಪಡಿಸಬಹುದು? ಅವಿಭಾಜ್ಯಗಳ ಗುಣಲಬ್ಧವಾಗಿ. ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗಿದೆಯೇ ಒಂದ್ಸತಿ ಚೆಕ್ ಮಾಡ್ರಿ. ಬೇರೆ ಯಾವ್ದಾದ್ರು ಸಂಯುಕ್ತ ಸಂಖ್ಯೆ ಬಂದಿದೆನಾ ಅಲ್ಲಿ? 2 ಅವಿಭಾಜ್ಯ ಸಂಖ್ಯೆ, 2 ಅವಿಭಾಜ್ಯ ಸಂಖ್ಯೆ, ಇದು ಅವಿಭಾಜ್ಯ ಸಂಖ್ಯೆ, 3 ಕೂಡ ಅವಿಭಾಜ್ಯ ಸಂಖ್ಯೆ. ಇದನ್ನ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಸಂಖ್ಯೆ ಬಂದಿದೆನಾ ಅಲ್ಲಿ? ಇಲ್ಲ ಅಲ್ವಾ? ಅಂದ್ರೆ ಯಾವುದೇ ಸಂಯುಕ್ತ ಸಂಖ್ಯೆ, ನೀವು ಬೇಕಿದ್ರೆ ಯಾವುದೇ ಸಂಯುಕ್ತ ಸಂಖ್ಯೆಯನ್ನ ತಗೊಂಡು ಕೂಡ ಪರೀಕ್ಷೆ ಮಾಡ್ಬೋದು. ಆವಾಗ ಆ ಒಂದು ಸಂಯುಕ್ತ ಸಂಖ್ಯೆಯನ್ನ ನಾವು ಯಾವ ರೀತಿಯಾಗಿ ವ್ಯಕ್ತಪಡಿಸಬಹುದು? ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋಣ. ಯಾವ್ದಂತಂದ್ರೆ ಯಾವ್ದು ತಗೊಳ್ಳೋಣ? ಸೊ ಈಗ ನಿಮ್ಗೆ ಗೊತ್ತಾಗ್ಬೇಕಂದ್ರೆ 81 ತಗೊಳ್ಳೋಣ. ಏನಾಗತ್ತೆ ನೋಡೋಣ. ಸೊ 81 ಇದೆ. ಇಲ್ಲಿ ನಮ್ಗೆ ಕೊನೆಗೆ ಬೆಸ ಸಂಖ್ಯೆ ಬಂತು. ಬೆಸ ಸಂಖ್ಯೆ ಅಂತಂದ್ರೆ ಅದು ಎಲ್ಲಿಂದ ಪ್ರಾರಂಭ ಆಗತ್ತೆ? 3ರಿಂದ ಪ್ರಾರಂಭ ಆಗ್ಬೇಕು. ಸೊ 3ರಿಂದ ನಾನು ಮಾಡಿದ್ರೆ 3 2 6. ಸೊ 2 ಉಳಿಯತ್ತೆ. 3 7 21. ಸೊ 27. ನೆಕ್ಸ್ಟ್ ಇದು ಕೂಡ 3ರಿಂದ ಭಾಗ ಹೋಗುತ್ತೆ. 3 9 27, 3 3 9, 3 1 3. ರೈಟ್. ಸೊ 81 ಕೂಡ ಸಂಯುಕ್ತ ಸಂಖ್ಯೆ. ಇದನ್ನ ನಾವು ಹೇಗೆ ವ್ಯಕ್ತಪಡಿಸಬಹುದು? ಅವಿಭಾಜ್ಯಗಳ ಗುಣಲಬ್ಧವಾಗಿ. ಈ 3 3 3 ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಅದರ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಬಹುದು ಅಲ್ವಾ? 3 × 3 × 3 × 3. ರೈಟ್. ಒಪ್ಕೋತೀರಾ? ನೀವು ಬೇಕಿದ್ರೆ ಯಾವುದೇ ಸಂಖ್ಯೆಯನ್ನ ಟ್ರೈ ಮಾಡ್ಬೋದು. ಈಗ ನಾನು ಇನ್ನೊಂದು ಸಂಖ್ಯೆ ತಗೋತೀನಿ. ಯಾವ್ದಂತ? 140 ಅಂತ ಒಂದ್ ಸಂಖ್ಯೆ ತಗೋತೀನಿ. ಸೊ ಈಗೇನಾಗತ್ತೆ? ಇದು 140 ಕೂಡ ಒಂದು ಸಂಯುಕ್ತ ಸಂಖ್ಯೆನೆ. ನೋಡೋಣ ಈ ಪ್ರಮೇಯ ಅಪ್ಲೈ ಆಗತ್ತಾ ಇಲ್ವಾ ಅಂತ. 2 7 14 0, 2 3 6, ನೆಕ್ಸ್ಟ್ 1 ಉಳಿಯತ್ತೆ. 2 5 10. ಈಗ 35 2ರಿಂದ ಭಾಗ ಹೋಗೋದಿಲ್ಲ, ಯಾಕಂದ್ರೆ ಕೊನೆಗೆ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದೆ. 35 ಅಂತಂದ್ರೆ ನಾವ್ ಎಲ್ಲಿಂದ ಪ್ರಾರಂಭ ಮಾಡ್ಬೋದು? 5ರಿಂದ ಮಾಡ್ಬೋದಲ್ವಾ? 5 7 35. 7 ಅವಿಭಾಜ್ಯ ಸಂಖ್ಯೆ. ಸೊ 7 1 7. ಇಲ್ಲೂ ಕೂಡ 140 ಸಂಯುಕ್ತ ಸಂಖ್ಯೆ. ಈ ಒಂದು ಸಂಯುಕ್ತ ಸಂಖ್ಯೆಯನ್ನ ನಾವು ಹೇಗೆ ವ್ಯಕ್ತಪಡಿಸಬಹುದು? 2 × 2 × 5 × 7. ಸೊ ಇಲ್ಲಿ ಲಕ್ಷ ಕೊಟ್ಟು ನೋಡ್ರಿ. ಸೊ ಇಲ್ಲಿ ನಾವು ಗಮನ ಇಟ್ಟು ನೋಡಿದ್ರೆ 2 ಅವಿಭಾಜ್ಯ ಸಂಖ್ಯೆ, 5 ಅವಿಭಾಜ್ಯ ಸಂಖ್ಯೆ, 7 ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ವಾ? ಇದನ್ನ ಹೊರತುಪಡಿಸಿ ಇಲ್ಲಿ ಯಾವ್ದಾದ್ರು ಒಂದು ಸಂಯುಕ್ತ ಸಂಖ್ಯೆ ಬಂದಿದೆಯಾ ಅಂತ ಚೆಕ್ ಮಾಡಿ. ಇಲ್ಲ ಅಲ್ವಾ? ಹಾಗಿದ್ರೆ ನಾವು ಪ್ರಮೇಯ ಕರೆಕ್ಟ್ ಆಗಿದೆ. ನಮ್ಮ ಪ್ರಮೇಯ ಕರೆಕ್ಟ್ ಆಗಿದೆ. ಏನಂತ? ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಮತ್ತು ಈ ಅಪವರ್ತಿಸುವಿಕೆ ಏನಾಗಿರುತ್ತೆ? ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಅನನ್ಯ ಆಗಿರುತ್ತೆ. ಅಂದ್ರೆ ಈ ಎರಡನ್ನ ನೀವು ಮತ್ತೆ ಡಿವೈಡ್ ಮಾಡಕ್ ಹೋದ್ರೆ 2 1 2 ಬರುತ್ತೆ. ಮತ್ತೆ ನೀವು ಕಂಟಿನ್ಯೂ ಮಾಡಿದ್ರೆ ಅದು ಬರೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ನಾವೇನಂತೀವಿ? ಘಟಿಸುವ ಕ್ರಮವನ್ನ, ಅಂದ್ರೆ ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಅನನ್ಯ ಆಗಿರತ್ತೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್. ಸೊ ಈಗ ಒಂದ್ ಲೆಕ್ಕ ಮಾಡೋಣ ಹಾಗಿದ್ರೆ. ಎಸ್. ಸೊ ಇಲ್ಲಿ ಅಭ್ಯಾಸದಲ್ಲಿರುವಂತಹ ಕೆಲವೊಂದು ಲೆಕ್ಕಗಳನ್ನ ಬಿಡಿಸೋಣ. ಆಮೇಲೆ ನಾವು ಲಸ ಮತ್ತು ಮಸ ಕಡೆ ಹೋಗೋಣ. ಕೆಳಗಿನ ಪ್ರತಿ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈಸಿ ಇದೆ. ನಿಮ್ಮ ಹತ್ರ ಬುಕ್ ಪೆನ್ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ನನ್ಗಿಂತ ಫಾಸ್ಟ್ ಆಗಿ ನೀವು ಮಾಡ್ಬೇಕು. ಇಲ್ಲಿ ನಾನ್ ಮಾಡ್ತೀನಿ, ಅಲ್ಲಿ ನೀವು ಮಾಡ್ಬೇಕು. ಓಕೆ. ಸೊ 140 ಇದೆ. ಸೊ ಫಾಸ್ಟ್ ಆಗಿ ಬರ್ಕೊಳ್ರಿ. 140. ಇದನ್ನ ನಾವು ಅಪವರ್ತನ ಕ್ರಮದ ಮೂಲಕ ಬಿಡಿಸ್ತಾ ಹೋಗೋಣ. ಓಕೆ. ಒಂದೂರ 140 ಇದೆ. ಓಕೆ. 2 7 14 0. ನೆಕ್ಸ್ಟ್ 2 3 6, 1 ಉಳಿಯತ್ತೆ. 5 35. ಈಗ ಜಸ್ಟ್ ಮಾಡಿದ್ವಿ ಅಲ್ವಾ ಇದನ್ನ. ಆಮೇಲೆ 35 ಅಂತಂದ್ರೆ 5 7 35, 7 1 7. ಸೊ ಹಾಗಿದ್ರೆ 140 ಹೇಗ್ ಬಿಡಿಸ್ಬಹುದು? 2 × 2 × 5 × 7 ಅಂತ ನಾವು ಬರಿಬಹುದು. ಓಕೆ. ಇದನ್ನ ಇನ್ನೂ ನಾವು ಕಂಟಿನ್ಯೂ ಮಾಡೋದಾದ್ರೆ 2ಅನ್ನ ಎಷ್ಟು ಸಲ ರಿಪೀಟ್ ಆಗಿದೆ? 2 ಸಲ. ಸೊ 2ರ ಘಾತ 2, 5ರ ಘಾತ 1, 7ರ ಘಾತ 1. ಸೊ ನಾವು 1 ಬರೆದ್ರು ನಡೆಯುತ್ತೆ, ಬಿಟ್ರು ನಡೆಯುತ್ತೆ. ಕೇವಲ 5 × 7 ಅಂತ ಬರೆದ್ರು ಸಾಕು. ನೆಕ್ಸ್ಟ್ ಏನಿದೆ? 156 ಅಂತ ಇದೆ. ಸೊ ಒಂದ್ಸತಿ ಮಾಡಿ ಕಮೆಂಟ್ ಮಾಡ್ರಿ ನೋಡೋಣ ಯಾವ ಅಪವರ್ತನಗಳು ಬರುತ್ತೆ ಇಲ್ಲಿ ಅಂತ. ಎಸ್.
ಯಾವ ಅಪವರ್ತನಗಳು ಬರುತ್ತೆ 156ಕ್ಕೆ? ಸೊ ಇಲ್ಲಿ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇದೆ, ಹಾಗಾಗಿ 2 7 14, 2 8 16. ನೆಕ್ಸ್ಟ್ ಮತ್ತೆ ಇಲ್ಲೂ ಕೂಡ 2ರಿಂದ ಭಾಗ ಹೋಗತ್ತೆ, 2 3 6, 2 9 18. ನೆಕ್ಸ್ಟ್ ಇದು ಕೊನೆಗೆ ಬೆಸ ಸಂಖ್ಯೆ ಇದೆ, 3ರಿಂದ ಪ್ರಾರಂಭ ಮಾಡೋಣ. 3 1 3, 3 3 9, 13. 13 ಎಂತಹ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. ಓಕೆ, ಹಾಗಾದ್ರೆ 13 1 13. 156 ನಾವು ಹೇಗ್ ಬಿಡಿಸಬಹುದು? 2 × 2 × 3 × 13. ಹಾಗಿದ್ರೆ 2ರ ಘಾತ 2, 3ರ ಘಾತ 1, 13ರ ಘಾತ 1. ಈ ತರಹ ಕೂಡ ನಾವು ವ್ಯಕ್ತಪಡಿಸಬಹುದು ಅಲ್ವಾ? ಈ ತರಹದ ಪ್ರಶ್ನೆಗಳು 1 ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಈಸಿ ಇದೆ ಅಲ್ವಾ ಇದು? ಓಕೆ, ಎಸ್. ಸೊ ನೆಕ್ಸ್ಟ್ ಏನಿದೆ? ಸೊ ಥರ್ಡ್ ಪ್ರಾಬ್ಲಮ್ 3 8 2 5. ಎಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಡಿಜಿಟ್ ಪ್ಲೇಸ್ ಅಲ್ಲಿ ಏನಿದೆ? 5 ಇದೆ. ಸೊ 5 ಇದ್ರೆ ಅದು ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಅಂತಂದಾಗ ನಾವು ಎಲ್ಲಿಂದ ಪ್ರಾರಂಭ ಮಾಡ್ಬೇಕು? ಸೊ ಬೆಸ ಸಂಖ್ಯೆಯಿಂದಾನೇ ಪ್ರಾರಂಭ ಮಾಡ್ಬೇಕು. 3ರಿಂದ ಮಾಡಿದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗತ್ತಾ ಅಂತ ಚೆಕ್ ಮಾಡಿ. ಸೊ 3 1 3, ನೆಕ್ಸ್ಟ್ 3 2 6, 2 ಉಳಿಯತ್ತೆ, 3 7 21, 1 ಉಳಿಯತ್ತೆ, 3 5 15. ಸೊ 1 2 7 5. ನೆಕ್ಸ್ಟ್ ಯಾವ್ದು ಬರುತ್ತೆ? ಇಲ್ಲೂ ಕೂಡ ಕೊನೆಗೆ ಮತ್ತೆ 5 ಇದೆ, ಹಾಗಾಗಿ 3 4 12, 3 2 6, ಮತ್ತೆ 1 ಉಳಿತು, 3 5 15 ಅಲ್ವಾ? ಈಗ ಇಲ್ಲೂ ಕೂಡ ಮತ್ತೆ ನಮ್ ಕೊನೆಗೆ 5 ಬಂತು. ಸೊ 3ರಿಂದ ಮಾಡಿದ್ರೆ 3 1 3, ಇಲ್ಲಿ 1 ಉಳಿಯತ್ತೆ, 3 4 12, ಬಟ್ 5 ಬಂತು. 5 3ರಿಂದ ಭಾಗ ಹೋಗೋದಿಲ್ಲ. ಸೊ ನಾವು 5ರಿಂದ ಪ್ರಾರಂಭ ಮಾಡೋಣ. 5 8 40, 2 ಉಳಿಯತ್ತೆ, 5 5 25, ರೈಟ್? ಈಗ 5 ಮತ್ತೆ ನಾವು 5ರಿಂದ ಪ್ರಾರಂಭ ಮಾಡಿದ್ರೆ 5 1 5, 3 ಉಳಿಯತ್ತೆ, ಸೊ 35 ಆಯ್ತು. 5 7 35, ರೈಟ್? 17 ಅಂತ ಬಂತು. 17 ಒಂದು ಅವಿಭಾಜ್ಯ ಸಂಖ್ಯೆ. ಇದು ನಮಗ್ ಗೊತ್ತಿರ್ಬೇಕು ಅಲ್ವಾ? 17 1 17. ಹಾಗಾದ್ರೆ ಇದನ್ನ ಹೇಗ್ ವ್ಯಕ್ತಪಡಿಸಬಹುದು ನಾವು? 3 8 2 5 ಅನ್ನ ನಾವು 3 × 3 × 5 × 5 × 17 ಅಂತ ವ್ಯಕ್ತಪಡಿಸಬಹುದು. ಎಷ್ಟು ಸಲ 3 ರಿಪೀಟ್ ಆಯ್ತು? 2 ಸಲ. 5 2 ಸಲ, 17 1 ಸಲ, ರೈಟ್? ನೆಕ್ಸ್ಟ್, ಸೊ ಫೋರ್ತ್ ಒನ್ ಇದನ್ನ ನಾ ಮಾಡ್ತೀನಿ. ನೆಕ್ಸ್ಟ್ ಒನ್ ನಿಮ್ಗೆ ಹೋಮ್ ವರ್ಕ್. ಓಕೆ, ಸೊ ಅದನ್ನ ನೀವು ಬಿಡಿಸ್ಬೇಕು. ಸೊ 5 5 0 0 5. ಎಸ್. ಸೊ ನಾನು ವೇಟ್ ಮಾಡ್ತೀನಿ, ಆನ್ಸರ್ ಮಾಡಿ ನೋಡೋಣ. ಎಸ್, ವೆರಿ ಗುಡ್. ಕೆಲವು ಜನ ಮಾಡ್ತಾ ಇದ್ದಾರೆ. ಎಸ್, ವೆರಿ ಗುಡ್ ಸ್ಟೂಡೆಂಟ್ಸ್. ಸೊ ಫಸ್ಟ್ ನಾವು ಯಾವುದೇ ಸಂಖ್ಯೆಯನ್ನ ಕೊಟ್ಟರು ಕೂಡ ಫಸ್ಟ್ ನಾವೇನ್ ನೋಡ್ಬೇಕು? ಬಿಡಿ ಸ್ಥಾನದಲ್ಲಿ ಡಿಜಿಟ್ ಪ್ಲೇಸ್ ಅಲ್ಲಿ ಯಾವ ಒಂದು ಸಂಖ್ಯೆ ಇದೆ ಅಂತ ನೋಡ್ಬೇಕು. ಇದು ಸಮ ಸಂಖ್ಯೆನಾ ಬೆಸ ಸಂಖ್ಯೆನಾ? ಸಮ ಸಂಖ್ಯೆ ಆಗಿದ್ರೆ ಅದು 2ರಿಂದ ಭಾಗ ಹೋಗುತ್ತೆ. ಬೆಸ ಸಂಖ್ಯೆ ಆಗಿದ್ರೆ ಅದು ಬೆಸ ಸಂಖ್ಯೆಯಿಂದಾನೇ ಭಾಗ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೊನೆಗೆ ಯಾವ್ದಿದೆ? 5 ಇದೆ. 5 ಬೆಸ ಸಂಖ್ಯೆ. ಹಾಗಿದ್ರೆ ನಾವು ಎಲ್ಲಿಂದ ಪ್ರಾರಂಭ ಮಾಡೋಣ? 5ರಿಂದಾನೇ ಪ್ರಾರಂಭ ಮಾಡೋಣ. ನೋಡಿದ ತಕ್ಷಣ ಗೊತ್ತಾಗತ್ತೆ. 5 1 5, 0 0 1. ನೆಕ್ಸ್ಟ್ ಏನ್ ಬರುತ್ತೀಗ? ಇಲ್ಲಿ 1 ಬಂತು, ಮತ್ತೆ ಇದು ಬೆಸ ಸಂಖ್ಯೆನೆ. ಹಾಗಿದ್ರೆ ಎಲ್ಲಿಂದ ಪ್ರಾರಂಭ ಮಾಡೋಣ? ನಾವು ಈಗ 7ರಿಂದ ಪ್ರಾರಂಭ ಮಾಡೋಣ. ಓಕೆ, ಸೊ 7 1 7, 3 ಉಳಿಯತ್ತೆ, 30 ಆಯ್ತು. 7 4 28, 2 ಉಳಿಯತ್ತೆ, 21, 7 3 21. ಎಷ್ಟಾಯ್ತು? 143. 143 ಅಂದ್ರೆ ಇಲ್ಲೂ ಕೂಡ ಕೊನೆಗೆ ಮತ್ತೆ ಬೆಸ ಸಂಖ್ಯೆನೆ ಬಂತು. ಯಾವ ಒಂದು ಮಗ್ಗಿಯಲ್ಲಿ ಅಂದ್ರೆ ಯಾವ ಒಂದು ಸಂಖ್ಯೆಯಿಂದ ಇದು ಭಾಗ ಹೋಗತ್ತೆ? ಒಂದ್ಸತಿ ಯೋಚನೆ ಮಾಡ್ರಿ. ಸೊ ಕೊನೆಗೆ 3 ಎಲ್ಲಿ ಬರುತ್ತೆ? ಈಗ ನೀವು 3ನ್ನ ತಗೊಂಡ್ರೆ 3 4 12 23. ಸೊ 23 3 ಮಗ್ಗಿಯಲ್ಲಿ ಬರಲ್ಲ. ಸೊ ಡೈರೆಕ್ಟ್ ಆಗಿ ನಾವೇನ್ ಮಾಡೋಣ? 13ರಿಂದ ಮಾಡೋಣ. 13 1 13, 1 ಉಳಿಯತ್ತೆ. ಸೊ 13 1 13, ಆಯ್ತಾ? 11 11 ಅವಿಭಾಜ್ಯ ಸಂಖ್ಯೆ. 11 1 11, ರೈಟ್?
ಹಾಗಿದ್ರೆ ಇದನ್ನ ನಾವು ಹೇಗ್ ವ್ಯಕ್ತಪಡಿಸಬಹುದು? 5, 7, 13 ಮತ್ತೆ 11. ಸೊ ಈ ತರಹ ನಾವು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಅಂದ್ರೆ ಇಲ್ಲಿ ನೀವು ಕರೆಕ್ಟ್ ಆಗಿ ಒಂದು ಅಬ್ಸರ್ವ್ ಮಾಡ್ಬೇಕು, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ನಾವು ಅವಿಭಾಜ್ಯಗಳ ಗುಣಲಬ್ಧವಾಗಿನೇ ವ್ಯಕ್ತಪಡಿಸಿದೀವಿ. ಅವಿಭಾಜ್ಯ ಸಂಖ್ಯೆಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆ ಇಲ್ಲಿ ಬಂದಿಲ್ಲ ಅಲ್ವಾ? ಎಸ್. ಸೊ ಇದು ನಿಮ್ಗೆ ಹೋಮ್ ವರ್ಕ್ 7429 ಇದನ್ನ ನೀವು ಮಾಡ್ರಿ. ಓಕೆ, ಸೊ ಈಸಿ ಇದೆ, ಒಂದ್ಸತಿ ಟ್ರೈ ಮಾಡಿ ನಂಗೆ ಆನ್ಸರ್ ಮಾಡ್ರಿ, ನೋಡೋಣ ಏನ್ ಬರತ್ತೆ ಅಂತ. ಎಸ್, ನಾನು ವೇಟ್ ಮಾಡ್ತೀನಿ 1 ನಿಮಿಷ. ಸೊ ಟ್ರೈ ಮಾಡಿ ನೋಡಿ ಅದನ್ನ ಏನ್ ಬರತ್ತೆ ಅಂತ. ಓಕೆ, ಈಗ ನಾವೇನ್ ಮಾಡೋಣ, ಇಲ್ಲಿವರೆಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಪ್ರತಿ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ನಿಮ್ಗೆ ಯಾವ್ದಾದ್ರು ಒಂದು ಲೆಕ್ಕ ಕೊಟ್ರೆ ನಾವು ಈ ಒಂದು ವಿಧಾನದಿಂದ ಮಾಡ್ತೀವಿ. ಸೊ ಈಸಿ ಇದೆ. ಈಗ ನಾವೇನ್ ಮಾಡೋಣ, ಈಸಿ ಇದೆನಾ? ಎಸ್, ವೆರಿ ಗುಡ್. ಈಗ ನಾವು ಮತ್ತೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರೋಣ. ಈಗ ಅಂಕಗಣಿತದ ಮೂಲ ಪ್ರಮೇಯ. ಸೊ ನೆನ್ಪಿಟ್ಕೊಳ್ರಿ, ಇವತ್ ನಾವ್ ಏನ್ ಡಿಸ್ಕಸ್ ಮಾಡಿದ್ವಿ? ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಪ್ರಮೇಯವನ್ನ ನೋಡಿದ್ವಿ, ಅಂಕಗಣಿತದ ಮೂಲ ಪ್ರಮೇಯ. ಆ ಪ್ರಮೇಯಕ್ಕೆ ಸಂಬಂಧಪಟ್ಟ ಹಾಗೆ ಲೆಕ್ಕವನ್ನ ಬಿಡಿಸಿದೀವಿ ಅಲ್ವಾ? ಈಗ ನೆಕ್ಸ್ಟ್ ನಾವೇನ್ ಮಾಡೋಣ, ಇನ್ನೊಂದು ಇಂಪಾರ್ಟೆಂಟ್, ಇದು ನಮಗ್ ಗೊತ್ತಿದೆ, ಯಾವಾಗಿನಿಂದ ನಾವ್ ಇದನ್ನ ಅಧ್ಯಯನ ಮಾಡ್ತಾ ಬರ್ತಾ ಇದೀವಿ. ಯಾವ್ದಪ್ಪ ಅಂತಂದ್ರೆ ಲ ಸ ಅ ಮತ್ತು ಮ ಸ ಅ, ರೈಟ್? ಮತ್ತು ಮ ಸ. ಇದೇನು ಅಂತ ನಾನು ಸಪ್ರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಅಲ್ವಾ? ಲ ಸ ಅ ಮತ್ತು ಮ ಸ ಅ. ಲಘುತ್ತಮ ಸಾಮಾನ್ಯ ಅಪವರ್ತನ, ಮಹತ್ತಮ ಸಾಮಾನ್ಯ ಅಪವರ್ತ್ಯ. ಇದನ್ನ ನಾವು LCM ಅಂತ ಹೇಳ್ತೀವಿ, ಇದನ್ನ HCF ಅಂತ ಹೇಳ್ತಾರೆ. ಓಕೆ, ಸೊ ಈಗ ನಮ್ಗೆ ಈ ಒಂದು ಸೊ ಲ ಸ ಕಂಡು ಹಿಡಿಯೋದು, ಮ ಸ ಕಂಡು ಹಿಡಿಯೋದು ನಾವ್ ಈಗಾಗ್ಲೇ ಹಲವಾರು ಬಾರಿ ಮಾಡಿದೀವಿ ಇದನ್ನ. ಓಕೆ, ನಮ್ಗೆ ಈಗಾಗ್ಲೇ ಗೊತ್ತಿದೆ. ನಾವೇನ್ ಮಾಡೋಣ, ಈ ಒಂದು ಅಂದ್ರೆ 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದ ಸಂಖ್ಯೆಗಳು ಬರುತ್ತೆ, ಯಾವ ರೀತಿಯಾಗಿ ಮ ಸ ಮತ್ತು ಲ ಸ ವನ್ನ ಕಂಡು ಹಿಡಿಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ನಮ್ಗೆ 2 ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ. ಓಕೆ, 2 ಸಂಖ್ಯೆಗಳನ್ನ ಕೊಟ್ಟಾಗ ಆ 2 ಸಂಖ್ಯೆಗಳ ಲ ಸ ಅ ಮತ್ತು ಮ ಸ ಅ ಗಳನ್ನ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಸಣ್ಣದೊಂದು ಸಂಖ್ಯೆ ತಗೊಳ್ಳೋಣ. ಈಗ 6 ಮತ್ತು 8ರ ಲ ಸ ಮತ್ತು ಮ ಸ ಕಂಡು ಹಿಡಿಯಿರಿ ಅಂತ ಕೊಟ್ರೆ ಅವಾಗ ಹೆಂಗ್ ಮಾಡೋದು? 6 ಮತ್ತು 8ರ ಮ ಸ ಅ ಮತ್ತು ಲ ಸ ಕಂಡು ಹಿಡಿಯಿರಿ. ಓಕೆ, ಮ ಸ ಅ ಮತ್ತು ಲ ಸ ವನ್ನು ಕಂಡು ಹಿಡಿಯಿರಿ ಅಂತ ಒಂದ್ ಪ್ರಶ್ನೆ ಇದೆ. ಹೇಗ್ ಬಿಡ್ಸೋದು ಇದನ್ನ? ಕಂಡು ಹಿಡಿಯಿರಿ, ರೈಟ್? ಎಸ್. ಸೊ ಈಗ ನಾವೇನ್ ಮಾಡೋಣ, ಇಲ್ಲಿ ಅವಿಭಾಜ್ಯ ಅಪವರ್ತನ ವಿಧಾನವನ್ನ ಬಳಸೋಣ. ಸಿಂಪಲ್ ಆಗಿ ಹೇಳೋದಾದ್ರೆ ಅವಿಭಾಜ್ಯ ಈಗಾಗ್ಲೇ ನಾವು ಜಸ್ಟ್ ಕಲ್ತಿದೀವಿ, ಅದನ್ನೇ ಇಲ್ಲಿ ಬಳಸೋಣ. 2 ಇದು ಮತ್ತೆ ಸಮಸಂಖ್ಯೆ ಏನೋ, ನಾವು 2ರಿಂದಾನೇ ಪ್ರಾರಂಭ ಮಾಡೋಣ. 2 3 6, 3 1 3, ರೈಟ್? ನೆಕ್ಸ್ಟ್ 8, 2 4 8, 2 2 4, 2 1 2, ರೈಟ್? ಈಗ 6ರ ಅಪವರ್ತನಗಳನ್ನ ಬರ್ಕೊಳ್ರಿ. 2 ಇಂಟು 3, ರೈಟ್? 8 2 ಇಂಟು 2 ಇಂಟು 2, ರೈಟ್? ಈಗ ಮ ಸ ಅ ಬೇಕಾಗಿದೆ ನಮ್ಗೆ. ಸೊ ವಾಟ್ ವಿ ವಾಂಟ್ HCF. ಓಕೆ, ಸೊ ಅದಕ್ಕೆ ಏನ್ ಮಾಡ್ತೀರಾ, ಇಲ್ಲಿ ಮತ್ತೆ ಇಲ್ಲಿ ಅಂದ್ರೆ 6 ಮತ್ತು 8ರಲ್ಲಿ ಯಾವ ಒಂದು ಅಪವರ್ತನ ಕಾಮನ್ ಆಗಿದೆ? ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ರೈಟ್? ಓಕೆ, ನೆಕ್ಸ್ಟ್ ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ. ಹಾಗಿದ್ರೆ ಯಾವ ಒಂದು ಸಂಖ್ಯೆ, ಯಾವ ಒಂದು ಅಪವರ್ತನ ಕಾಮನ್ ಆಗಿದೆ? 2 ಮಾತ್ರ ಕಾಮನ್ ಆಗಿದೆ. ಹಾಗಾಗಿ 2 ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಒಂದು ಸರ್ತಿ ನಾವ್ ಇದನ್ನ ತಗೋಬೇಕು. ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಹಾಗಾಗಿ ಅದನ್ನ 2 ಅಂತ ತಗೊಳ್ಳೋಣ. ಮ ಸ ಎಷ್ಟಾಯ್ತು? 2. ಲ ಸ ಅ ಅಂದ್ರೆ ಏನು? ಲ ಸ ಅ ಅಂದ್ರೆ ಮ ಸ ಅ ಇಂಟು ಉಳಿದ ಸಂಖ್ಯೆಗಳು. ಅಂದ್ರೆ ಇಲ್ಲಿ ಮ ಸ ಅ ಎಷ್ಟು ಬಂತು? 2 ಬಂತು. ಯಾಕಂದ್ರೆ ಇದು ಕಾಮನ್ ಆಗಿ ಇರುವಂತಹ ಅಪವರ್ತನ. ಇದನ್ನ ಅಂದ್ರೆ 2 ಇಂಟು ಉಳಿದ ಸಂಖ್ಯೆಗಳು. ಉಳಿದ ಸಂಖ್ಯೆ ಅಂತಂದ್ರೆ ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಮತ್ತೊಂದು 2 ಇದೆ ಅಲ್ವಾ? ಇಷ್ಟನ್ನು ಗುಣಿಸಿ 2 3
6 6 ಎರಡ್ಲೆ 12 12 ಎರಡ್ಲೆ 24. ಹಾಗಿದ್ರೆ ಲ ಸ ಅ ಎಷ್ಟು ಬಂತು? 24. ಮ ಸ ಅ ಎಷ್ಟು ಬಂತು? 2. ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಮ ಸ ಅ ಅಂತಂದ್ರೆ ಯಾವ ಒಂದು ಸಂಖ್ಯೆ ಕಾಮನ್ ಆಗಿ ಬಂದಿರತ್ತೆ ಅದು ಎಷ್ಟು ಸಲ ಬಂದಿರತ್ತೆ ಅಷ್ಟು ಸರ್ತಿ ಬರ್ಕೋಬೇಕು. ಇಲ್ಲಿ ಒಂದೇ ಸರ್ತಿ ರಿಪೀಟ್ ಆಗಿರೋದ್ರಿಂದ ನಾನು 1 2 ಅಂತ ತಗೊಂಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರೂ ಇನ್ನೊಂದ್ಸತಿ 2 ಅಂತ ಬಂದು ಇಲ್ಲೂ ಕೂಡ 2 ಇದ್ರೆ, ಇಲ್ಲಿ 3 ಇದ್ದು ಇಲ್ಲೂ ಕೂಡ 3 ಇದ್ರೆ, ಮತ್ತೆ ಇಲ್ಲಿ 2 ಇದ್ದು ಇಲ್ಲೂ ಕೂಡ 2 ಇದ್ರೆ, ಅವಾಗ ಏನಾಗಿರುತ್ತೆ ಎಷ್ಟು ಸಲ ರಿಪೀಟ್ ಆಗಿರತ್ತೆ ಅಷ್ಟನ್ನ ತಗೋತೀವಿ. ಓಕೆ, ಬಟ್ ಇಲ್ಲಿ ಒಂದೇ ಸರ್ತಿ ರಿಪೀಟ್ ಆಗಿರೋದ್ರಿಂದ ನಾನು ಒಂದೇ ತಗೊಂಡಿದ್ದೀನಿ. 2ರ ಘಾತ 1. 2ರ ಘಾತ 1 ಅಂದ್ರೆ 2 ಅಲ್ವಾ? ಹಾಗಾಗಿ ಮ ಸ ಅ ಎಷ್ಟಾಯ್ತು? 2. ಲ ಸ ಅವನ್ನ ಹೇಗ್ ಕಂಡು ಹಿಡಿಯೋದು? ಮ ಸ ಅ ಎಷ್ಟು ಬಂದಿರತ್ತೆ ಆ ಸಂಖ್ಯೆ ಇಂಟು ಉಳಿದ ಸಂಖ್ಯೆಗಳು. ಮತ್ತೆ ಇದನ್ನ ತಗೊಳ್ಳೋಂಗಿಲ್ಲ. ಇದು 2 ಆಯ್ತಾ? ಸೊ 2ನ್ನ ಬರ್ಕೊಂಡ್ ಬಿಡ್ರಿ. ನೆಕ್ಸ್ಟ್ ಉಳಿದ ಸಂಖ್ಯೆಗಳು ಎಲ್ಲಿ 3 ಉಳಿದಿದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ 2 ಇಂಟು 3 ಇಂಟು 2 ಇಂಟು 2 ಎಷ್ಟಾಯ್ತು? 24. ಇದೇ ತರ ಮತ್ತೊಂದೆರಡು ಸಂಖ್ಯೆಯನ್ನ ಮಾಡೋಣ ಅಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗತ್ತೆ. ಸೊ ಬೇರೆ ಯಾವ ಸಂಖ್ಯೆ ಮಾಡೋಣ? ಒಂದ್ ನಿಮಿಷ, ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 3 6 9 ಅಂತ ಇದೆ. ಏನ್ ಬರುತ್ತೆ ನೋಡಿ. 3 1 3 ರೈಟ್. ಎಷ್ಟು ಅಪವರ್ತನ ಬಂತು? 3ನ್ನ ನಾವು 3 ಇಂಟು 1 ಅಂತ ಬರಿಬಹುದು. ನೆಕ್ಸ್ಟ್ 6 2 3 ಇದು ಸಮಸಂಖ್ಯೆ ಅಲ್ವಾ? ಸೊ 2ರಿಂದ ಪ್ರಾರಂಭ ಮಾಡೋಣ. 2 3 6 3 1 3. ನೆಕ್ಸ್ಟ್ 9ನ್ನ 3 3 9 3 1 3 ರೈಟ್. ಸೊ 6ನ್ನ ಹೇಗ್ ಬರಿಬಹುದು? 2 ಇಂಟು 3 ಅಂತ ಬರಿಬಹುದು. 9ನ್ನ ಹೇಗ್ ಬರಿಬಹುದು? 3 ಇಂಟು 3 ಇಂಟು 1 ಅಂತ ಬರಿಬಹುದು. 1ನ್ನ ಬರಿಬಹುದು ಅಥವಾ ಇಲ್ಲ ಅಂದ್ರೂ ನಡೆಯುತ್ತೆ. ಸೊ ಇಂಟು 1 ಇಂಟು 1 ಅಂತಾನು ಬರ್ಬೋದು. ಎಸ್. ಈಗ ಇಲ್ಲಿ 3 ಸಂಖ್ಯೆಗಳನ್ನ ಕೊಟ್ಟಿದೀವಿ. ಆಗ್ಲೇ 2 ಇತ್ತು, ಇಲ್ಲಿ 3 ಇದೆ. 3 ಸಂಖ್ಯೆಗಳಲ್ಲಿ ಇರುವಂತಹ ಮ ಸಾವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ರೆ ಇಲ್ಲಿ 3 ಸಂಖ್ಯೆಗಳಲ್ಲಿ ಯಾವ ಒಂದು ಸಂಖ್ಯೆ ರಿಪೀಟ್ ಆಗಿದೆ, ಯಾವ ಒಂದು ಸಂಖ್ಯೆ ಅಪವರ್ತನ ಕಾಮನ್ ಆಗಿ ಬಂದಿದೆ ನೋಡ್ರಿ. ಇಲ್ಲಿ 2 ಇದೆ, ಇಲ್ಲಿ 2 ಇಲ್ಲ. ಸೊ ಇಲ್ಲಿ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ರೈಟ್. ಸೊ 3 ಎಷ್ಟು ಸಲ ರಿಪೀಟ್ ಆಗಿದೆ ಹಾಗಿದ್ರೆ? 1 ಸರ್ತಿ ರಿಪೀಟ್ ಆಗಿದೆ. ರೈಟ್. ಮ ಸ ಅ ಎಷ್ಟಾಯ್ತು ಇವಾಗ? 3. ಲ ಸ ಅ ಹೇಗೆ ಕಂಡು ಹಿಡಿಯೋದು? ಮ ಸ ಅ ಇಂಟು ಉಳಿದ ಸಂಖ್ಯೆಗಳು. ಮ ಸ ಎಷ್ಟು ಬಂತು? 3. ಉಳಿದ ಸಂಖ್ಯೆಗಳು ಯಾವ್ದಿಲ್ಲಿ? ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಂಟು 1. ಓಕೆ. ಸೊ ನೀವಿಲ್ಲಿ 1 ಕೂಡ ಎಲ್ಲಾ ಕಡೆ ಕಾಮನ್ ಆಗಿ ಬಂದಿದೆ. 3 ಇಂಟು 1 ಮಾಡಿದ್ರೆ ಅದು 3 ಬರುತ್ತೆ. ಹಾಗಾಗಿ ಮತ್ತೆ 1 ಬರೆಯೋ ಅವಶ್ಯಕತೆ ಇಲ್ಲ. 3 ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ 3 ಇಂಟು 2 ಇಂಟು 3. ಇವಾಗ 3 2 6 6 3 18. ಹಾಗಿದ್ರೆ ಲ ಸ ಎಷ್ಟು ಬಂತು? 18. ಈಸಿ ಇದೆ ಅಲ್ವಾ? ಓಕೆ. ಇದೇ ತರಹ ನಮ್ಗೆ 2 ಅಥವಾ 3 ಸಂಖ್ಯೆಗಳನ್ನ ಕೊಟ್ಟು ಅದರ ಲ ಸ ಅ ಮತ್ತು ಮ ಸ ಅವನ್ನ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಓಕೆ. ಸೊ ಇದು ಲೆಕ್ಕದಲ್ಲಿ ಬರುತ್ತೆ. ಮತ್ತೆ ನಾವು ಇದ್ರ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನ ಬಿಡಿಸೋಣ. ಈಗ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾವು ಏನನ್ನ ನೋಡ್ತೀವಿ ಅಂತಂದ್ರೆ, ಇದು ನಿಮಗೆ ಗೊತ್ತಿರ್ಬೇಕು. ಯಾಕಂತಂದ್ರೆ ಇದ್ರ ಮೇಲೆ ನಮ್ಗೆ 2 ಅಂಕದ ಪ್ರಶ್ನೆಗಳು ಬರುತ್ತೆ. ಹಾಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಕೂಡ ಹಲವಾರು ಬಾರಿ ರಿಪೀಟ್ ಆಗಿ ಕೇಳಿದ್ದಾರೆ ಇದನ್ನ. ಯಾವುದೇ 2 ಧನ ಪೂರ್ಣಾಂಕ ಎ ಮತ್ತು ಬಿ ಗಳಿಗೆ ಮ ಸ ಅ ಎ ಬಿ ಇಂಟು ಲ ಸ ಅ ಎ ಬಿ ಇಸ್ ಈಕ್ವಲ್ ಟು ಎ ಇಂಟು ಬಿ. ಅಂದ್ರೆ ಏನರ್ಥ? 2 ಸಂಖ್ಯೆಗಳ ಮ ಸ ಅ ಇಂಟು 2 ಸಂಖ್ಯೆಗಳ ಲ ಸ. ಇಲ್ಲಿ ಎ ಮತ್ತು ಬಿ ಅಂತಂದ್ರೆ 2 ಸಂಖ್ಯೆಗಳು ನಾವೀಗಾಗ್ಲೇ ತಗೊಂಡಿದ್ವಿ ಅಲ್ವಾ? 6 ಮತ್ತು 8. ಇಲ್ಲಿ ಎ ಅಂತಂದ್ರೆ 6, ಬಿ ಅಂತಂದ್ರೆ 8 ಅಂತ ಅರ್ಥ. 2 ಸಂಖ್ಯೆಗಳ ಮ ಸ ಅ ಇಂಟು 2 ಸಂಖ್ಯೆಗಳ ಲ ಸ ಅ ಇದು ಯಾವುದಕ್ಕೆ ಸಮ ಆಗಿರತ್ತೆ ಅಂತಂದ್ರೆ ಆ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರತ್ತೆ. ನೆನ್ಪಿಟ್ಕೊಳ್ರಿ. ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ
HCF ಆಫ್ ಎ ಬಿ, ಇದನ್ನ ಹೀಗೂ ನೆನ್ಪಿಟ್ಕೋಬಹುದು, ಇಂಟು LCM ಆಫ್ ಎ ಬಿ ಈಸ್ ಈಕ್ವಲ್ ಟು ಎ ಇಂಟು ಬಿ. ಎರಡು ಸಂಖ್ಯೆಗಳ ಸ ಅ ಇಂಟು ಸ ಅ ಏನ್ ಮಾಡ್ತೀರಾ ಅದರ ಗುಣಲಬ್ಧ ಯಾವುದಕ್ಕೆ ಸಮ ಆಗಿರುತ್ತೆ? ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ಏನ್ ಬರುತ್ತೆ ಅದಕ್ಕೆ ಸಮ ಆಗಿರುತ್ತೆ. ಅಂದ್ರೆ ಇಲ್ಲಿ ಬರುವಂತಹ ಸಂಖ್ಯೆ, ಇಲ್ಲಿ ಬರುವಂತಹ ಸಂಖ್ಯೆ ಎರಡು ಒಂದೇ ಆಗಿರುತ್ತೆ. ಸೊ ಅದ್ ಹೇಗೆ ಅಂತ ನಾವು ತಾಳೆ ನೋಡಿ ಮಾಡೋಣ, ಮುಂದೆ ಲೆಕ್ಕಗಳಿದೆ, ಬಟ್ ಇದು ನಿಮ್ಗೆ ನೆನಪಿರ್ಲಿ. ಓಕೆ, ಸ ಅ ಎರಡು ಸಂಖ್ಯೆಗಳ ಅಂದ್ರೆ ಎ ಬಿ ಸ ಅ ಇಂಟು ಸ ಅ ಎರಡು ಸಂಖ್ಯೆಗಳ ಸ ಅ ಈಸ್ ಈಕ್ವಲ್ ಟು ಎ ಇಂಟು ಬಿ. ಓಕೆ, ಎಸ್. ಈಗ ಇಲ್ಲಿ ನೋಡ್ರಿ, ಒಂದು ಪ್ರಶ್ನೆ ಇದೆ. ಇದೇ ತರಹ ನಮ್ಗೆ ಪ್ರಶ್ನೆಗಳು ಬರೋದು. 96 ಮತ್ತು 404ರ ಸ ಅ ವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿಯಿರಿ. ಇದರಿಂದ ಅವುಗಳ ಸ ವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದೆ. 96 ಮತ್ತು 404 ಅಂತ ಇದೆ. ಓಕೆ, ಸೊ 96 ಅಂತಂದ್ರೆ ಮತ್ತೆ ನಾವು ಅವಿಭಾಜ್ಯ ಅಪವರ್ತನ ವಿಧಾನವನ್ನ ಮಾಡೋಣ. 2 4 8, 2 8 16, ರೈಟ್. ನೆಕ್ಸ್ಟ್ 2 2 4, 2 4 8, 2 1 2 2, ನೆಕ್ಸ್ಟ್ 2 6 12, 2 3 6, ಹೌದಲ್ವಾ? ನೆಕ್ಸ್ಟ್ 3 1 3. ಹಾಗೆ 404 ಅಂತಂದ್ರೆ ಇದನ್ನ ಕೂಡ ನಾವು ಏನ್ ಮಾಡ್ಬೋದು, 2, ಯಾಕಂದ್ರೆ ಕೊನೆಗೆ ಸಮ ಸಂಖ್ಯೆ ಇದೆ. 2 2 4, 0 2, 2 1 0 1. ಈಗ ಇಲ್ಲಿ 101 ಅಂತ ಬಂತು. 101 ಯಾವ ಸಂಖ್ಯೆ? ಇದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ 101 ಒಂದ್ಲೆ ಅಂತ ಬರುತ್ತೆ. ಈಗ ನಾನೇನ್ ಮಾಡ್ತೀನಿ, ಎರಡು ಸಂಖ್ಯೆಗಳ ಅಪವರ್ತನಗಳನ್ನ ಬರ್ಕೋತೀನಿ. ಓಕೆ, ಒಂದೇ ನಿಮಿಷ. ಎಸ್, ಎರಡು ಸಂಖ್ಯೆಗಳ ಅಪವರ್ತನಗಳನ್ನ ಬರ್ಕೊಳ್ಳೋಣ. 96ರ ಅಪವರ್ತನಗಳು 2. ಎಷ್ಟು ಸಲ ರಿಪೀಟ್ ಆಗಿದೆ ಇದು? ಓಕೆ, ಹಾಗೆ ಬರ್ಕೊಳ್ಳೋಣ. 2 ಇಂಟು 2, 1 2 3 4 5, 2 ಇಂಟು 2 ಇಂಟು 2 ಇಂಟು 3, ರೈಟ್. ಹಾಗೆ 404 ಅನ್ನ 2 ಇಂಟು 2 ಇಂಟು 101, ರೈಟ್. ಈಗ ನನ್ಗೇನ್ ಬೇಕು? ಸ ಅ ಬೇಕು ಅಲ್ವಾ? ಸ ವನ್ನ ಹೇಗ್ ಕಂಡುಹಿಡಿಯೋದು ಅಂತ ಹೇಳಿದೆ, ಕಾಮನ್ ಆಗಿ ಬಂದಿರುವಂತಹ ಅಪವರ್ತನಗಳನ್ನ ನೋಡೋದು. ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಓಕೆ, ಸೊ ಈ ತರ ಮಾಡ್ಕೊಳ್ರಿ. ನೆಕ್ಸ್ಟ್ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಓಕೆ, ಇನ್ನೊಂದು ಸಂಖ್ಯೆ ಕಾಮನ್ ಆಗಿದೆ. ಮತ್ತೆ ಇದನ್ನ ಹೊರತುಪಡಿಸಿ ಮತ್ತೆ ಯಾವ್ದಾದ್ರು ಇದೆನಾ ನೋಡ್ರಿ. ಇಲ್ಲಿ 2 ಇದೆ, ಇಲ್ಲಿ ಇಲ್ಲ. ಸೊ ಇಲ್ಲಿ 101 ಇದೆ, ಇಲ್ಲಿ ಇಲ್ಲ. ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ. ಹಾಗಾದ್ರೆ 2 ಎಷ್ಟು ಸಲ ರಿಪೀಟ್ ಆಗಿದೆ ಅಂದ್ರೆ ಎಷ್ಟು ಸರ್ತಿ ಕಾಮನ್ ಆಗಿ ಬಂದಿದೆ? 2 ಸರ್ತಿ ಅಲ್ವಾ? ಇಲ್ಲಿ 1 ಸರ್ತಿ, ಇಲ್ಲಿ 1 ಸರ್ತಿ. ಅಂದ್ರೆ ನಾವ್ ಅದನ್ನ 2ರ ಘಾತ 2 ಅಂತ ಬರೀತೀವಿ ಅಲ್ವಾ? ಸೊ 2ರ ಘಾತ 2 ಅಂತಂದ್ರೆ ಏನಾಗತ್ತೆ? ಅದು 4. ಸ ಅ ಅಂತಂದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ? ಸ ಅ ಅಂತಂದ್ರೆ ಏನ್ ಮಾಡ್ತೀವಿ? ಸ ಅ 4 ಇಂಟು ಉಳಿದ ಸಂಖ್ಯೆಗಳು 2 2 2. ಎಷ್ಟು ಸರ್ತಿ 2 ಇದೆ? 3 ಇದೆ. 2 2 4, 4 3 ಸಾರಿ 2 2 4, 4 2 8. ಡೈರೆಕ್ಟ್ ಆಗಿನೂ ಬರ್ಕೋಬಹುದು. ಇಂಟು 3 ಇಂಟು 101. ಎಷ್ಟು ಬರುತ್ತೆ ಇದು? ಒಂದ್ಸತಿ ಮಾಡಿ ನೋಡಿ, ಹೇಳ್ರಿ ನಂಗೆ ಎಷ್ಟು ಬರುತ್ತೆ ಅಂತ. ಓಕೆ, ಎಷ್ಟು ಬರುತ್ತೆ ಇದು? 9696 ಬರುತ್ತೆ. ಒಂದ್ಸತಿ ಮಾಡಿ ನೋಡ್ರಿ ಬೇಕಿದ್ರೆ. 9696 ಬರುತ್ತೆ. ಈಗ ನಾನ್ ಏನ್ ಮಾಡಿದೆ? ಇದು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನಾನ್ ಮಾಡಿದೆ. ಸೊ ಗಮನ ಇಟ್ಟು ನೋಡ್ರಿ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನಾವೀಗ ಮಾಡಿದ್ವಿ. ಇದನ್ನೇ ಇನ್ನೊಂದು ತರಹ ಮಾಡ್ಬೋದು. ಹೇಗೆ? ಇಲ್ಲಿ ನಮ್ಗೆ ನಾವೀಗಾಗ್ಲೇ ನೋಡಿದ್ವಿ, ಎರಡು ಸಂಖ್ಯೆಗಳ ಸ ಇಂಟು ಎರಡು ಸಂಖ್ಯೆಗಳ ಸ ಇಸ್ ಈಕ್ವಲ್ ಟು ಏನಾಗಿರುತ್ತೆ? ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಅಂತ ನಮಗ್ ಗೊತ್ತಿದೆ, ಹೌದಾ? ಈಗ 96 ಅಂದ್ರೆ ಸ ಅ ಇಂಟು ಸ ಅ ಈಸ್ ಈಕ್ವಲ್ ಟು ಎ ಇಂಟು ಬಿ ಅಲ್ವಾ? ಓಕೆ, ಇಲ್ಲಿ ನಮ್ಗೆ ಸ ಕೊಟ್ಟಿದ್ದಾರೆ. ಕೆಲವೊಂದ್ ಸರ್ತಿ ಏನಾಗಿರುತ್ತೆ,
ಎಸ್, ಇದು ಕರೆಕ್ಟ್ ಇದೆ. ಕೆಲವೊಂದ್ಸತಿ ಏನಾಗಿರುತ್ತೆ, ನಮ್ಗೆ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ, ಅಂದ್ರೆ ಎ ಮತ್ತು ಬಿ ಅನ್ನ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಮಸಾವನ್ನು ಕೂಡ ಕೊಟ್ಟಿರ್ತಾರೆ. ಲಸಾವನ್ನ ಕಂಡು ಹಿಡಿಯಿರಿ ಅಂತ ನಮ್ಗೆ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಸೊ ಈಗ ಈ ಒಂದು ಲೆಕ್ಕದಲ್ಲಿ ಅವಿಭಾಜ್ಯ ಅಪವರ್ತನಗಳ ಮೂಲಕ ನಮ್ಗೆ ಲಸ ಮತ್ತು ಮಸಾವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ರು. ಕೆಲವೊಂದ್ಸತಿ ಏನಾಗತ್ತೆ, ಲಸ ಮತ್ತು ಮಸಾದಲ್ಲಿ ಯಾವ್ದಾದ್ರು ಒಂದನ್ನ ಕೊಟ್ಟು, ಈಗ ಫಾರ್ ಎಕ್ಸಾಂಪಲ್ ಈಗ 96 ಮತ್ತು 404ರ ಮಸ 4 ಆದರೆ ಲಸವನ್ನ ಕಂಡು ಹಿಡಿಯಿರಿ ಅಂತ ಕೊಡ್ತಾರೆ. ಆವಾಗ ನಾವೇನ್ ಮಾಡ್ತೀವಿ, ಲಸ ನಮಗ್ ಗೊತ್ತಿಲ್ಲ ಅಲ್ವಾ, ಸೊ ಲಸ ಈಸ್ ಈಕ್ವಲ್ ಟು ಎ ಇಂಟು ಬಿ ಹಾಗೆ ಬರ್ಕೊಳ್ರಿ. ಆಮೇಲೆ ಮಸವನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ. ಯಾಕೆ ಅಂತಂದ್ರೆ ಮಸ ನಮ್ಗೆ ಗೊತ್ತಿದೆ ಅಲ್ವಾ. ಅವಾಗ ನಾವೇನ್ ಮಾಡ್ತೀವಿ, ಈ ಒಂದು ಸೂತ್ರವನ್ನ ಬಳಸ್ತೀವಿ. ನೆನ್ಪಿಟ್ಕೊಳ್ರಿ. ಎರಡು ಸಂಖ್ಯೆಗಳ ಮಸ ಮತ್ತು ಲಸ ಅಂತ ಕೇಳಿದ್ರೆ ನಾವು ಇದೇ ವಿಧಾನವನ್ನ ಬಳಸ್ತೀವಿ. ಬಟ್ ಯಾವಾಗ ನಮ್ಗೆ ಎರಡು ಸಂಖ್ಯೆಗಳ ಜೊತೆಗೆ ಕೆಲವೊಂದ್ಸತಿ ಮಸ ಅಥವಾ ಲಸ ಯಾವ್ದಾದ್ರು ಒಂದನ್ನ ಕೊಟ್ಟು ಇನ್ನೊಂದನ್ನ ಕೇಳ್ತಾರೆ, ಆಗ ನಾವೇನ್ ಮಾಡ್ತೀವಿ, ಈ ಒಂದು ಸೂತ್ರವನ್ನ ಬಳಸ್ತೀವಿ. ಓಕೆ, ಸೊ ನೆನ್ಪಿಟ್ಕೊಳ್ರಿ ಇದನ್ನ. ಓಕೆ, ಸೊ ನಾವೇನ್ ಮಾಡೋಣ, ಒಂದೇ ನಿಮಿಷ ವೇಟ್ ಫಾರ್ ಎ ಮಿನಿಟ್. ಸೊ ನೆಕ್ಸ್ಟ್ ನಮ್ಗೆ ಏನ್ ಬರುತ್ತೆ, ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಸವನ್ನ ಕಂಡು ಹಿಡಿದು ನಾವೇನ್ ಮಾಡ್ಬೇಕು, ಲಸ ಇಂಟು ಮಸ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನ ತಾಳೆ ನೋಡಿ ಅಂತ ಇದೆ ಅಲ್ವಾ. ಅಂದ್ರೆ ನಾವೀಗ ಜಸ್ಟ್ ನೋಡಿದ್ವಿ HCF ಇಂಟು LCM ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂದ್ರೆ ಆ ಎರಡು ಸಂಖ್ಯೆಗಳು ಸಮ ಬರತ್ತಾ ಇಲ್ವಾ ಅಂತ ತಾಳೆ ನೋಡ್ಬೇಕು. ಚೆಕ್ ಮಾಡೋಣ ಒಂದ್ಸರ್ತಿ. 26 ಮತ್ತು 91. ಸೊ ಒಂದನ್ನ ನಾನು ಮಾಡ್ತೀನಿ, ಇನ್ನೊಂದು ನಿಮ್ಗೆ ಹೋಮ್ ವರ್ಕ್. ಓಕೆ, ಸೊ ಇದು ಕೂಡ ನಮ್ಗೆ 2 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳಿವು. ಏನಿದೆ 26, ಮತ್ತೆ ನಾವು ಅವಿಭಾಜ್ಯ ಅಪವರ್ತನ ವಿಧಾನವನ್ನ ಬಳಸೋಣ. ಯಾಕಂತಂದ್ರೆ ಇಲ್ಲಿ ಮತ್ತೆ ನಮ್ಗೆ ಸಮಸಂಖ್ಯೆ ಇದೆ, ಕೊನೆಗೆ ಬಿಡಿ ಸ್ಥಾನದಲ್ಲಿ 2 1 2 3. ಸೊ ಏನಾಯ್ತು ಇವಾಗಿದ್ದು, 13 ಒಂದು ಅವಿಭಾಜ್ಯ ಸಂಖ್ಯೆ, 13 1 13. ನೆಕ್ಸ್ಟ್ ಏನಿದೆ 91 ಅಂದ್ರೆ ಕೊನೆಗೆ ನಮ್ಗೆ ಇಲ್ಲೇನಿದೆ, ಬೆಸ ಸಂಖ್ಯೆ ಇದೆ. ಸೊ ಬೆಸ ಸಂಖ್ಯೆ ಇರೋದ್ರಿಂದ ನಾವೇನ್ ಮಾಡೋಣ, ಒಂದೇ ನಿಮಿಷ, ಇಲ್ಲಿ ಬೆಸ ಸಂಖ್ಯೆ ಇರೋದ್ರಿಂದ ನಾವು ಬೆಸ ಸಂಖ್ಯೆಯಿಂದಾನೇ ಪ್ರಾರಂಭ ಮಾಡೋಣ. ಹಾಗಿದ್ರೆ ಯಾವ ಒಂದು ಸಂಖ್ಯೆಯಿಂದ ಭಾಗ ಹೋಗುತ್ತೆ ಯೋಚನೆ ಮಾಡ್ರಿ ಒಂದ್ಸತಿ. 91 ನಾನು 3ರಿಂದ ಮಾಡಿದ್ರೆ 3 3 9 ಬರುತ್ತೆ, ಕೊನೆಗೆ 1 ಉಳಿಯುತ್ತೆ. ಸೊ ಹಾಗಾಗಲ್ಲ. 5ರಿಂದ ಬರಲ್ಲ. 7ರಿಂದ ಮಾಡಿದ್ರೆ 7 1 7, ನೆಕ್ಸ್ಟ್ 2 ಉಳಿಯುತ್ತೆ, 21, 7 3 21, ರೈಟ್. ನೆಕ್ಸ್ಟ್ 13 ಎಂತಹ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ. ಸೊ 13 1 13. ಹಾಗಿದ್ರೆ ನನ್ಗೆ ಅಪವರ್ತನಗಳು 26ರ ಅಪವರ್ತನಗಳು 2 ಇಂಟು 13, 91ರ ಅಪವರ್ತನಗಳು 7 ಇಂಟು 13, ರೈಟ್. ಸೊ ಮಸ ಎಷ್ಟಾಯ್ತು ಮಕ್ಕಳ, ಈಗ ಯಾವ ಒಂದು ಸಂಖ್ಯೆ ಕಾಮನ್ ಆಗಿದೆ ಇಲ್ಲಿ, 13 ಎರಡು ಕಡೆ ಇದೆ, ರೈಟ್. ಇಲ್ಲಿ 2 ಇದೆ, ಇಲ್ಲಿ 7 ಇದೆ. ಸೊ ಕಾಮನ್ ಆಗಿರೋದು ನಮ್ಗೆ 13. ಮಸ ಎಷ್ಟು ಬಂತು, 13. ಲಸ ಎಷ್ಟು ಬರುತ್ತೆ, 13 ಮಸ ಇಂಟು ಉಳಿದ ಸಂಖ್ಯೆಗಳು 2 ಇಂಟು 7. 13 ಇಂಟು 14 ಮಾಡಿ ನೋಡ್ರಿ ಎಷ್ಟು ಬರುತ್ತೆ. 13 ಇಂಟು 14 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 13 ಇಂಟು 14 ಮಾಡಿ ನೋಡ್ರಿ. ಸೊ 182 ಬರುತ್ತೆ. ಎಷ್ಟು ಬರುತ್ತೆ, 182. ಓಕೆ, ಇವಾಗ ನಾವು ತಾಳೆ ನೋಡ್ಬೇಕು. ತಾಳೆ ನೋಡೋದು ಅಂತಂದ್ರೆ ಮಸ ನಮ್ಗೆ ಏನ್ ಹೇಳುತ್ತೆ, ಮಸ ಅಂದ್ರೆ ಎರಡು ಸಂಖ್ಯೆಗಳ ಮಸ. ಎರಡು ಸಂಖ್ಯೆ ಯಾವ್ದಿಲ್ಲಿ, 26 ಮತ್ತು 91ರ ಮಸ ಇಂಟು ಲಸ. ಯಾವ ಎರಡು ಸಂಖ್ಯೆಗಳು, 26 ಮತ್ತು 91 ಅಲ್ವಾ. ಇವು ಯಾವುದಕ್ಕೆ ಸಮ ಅಂತ ನಾವು ಹೇಳ್ತೀವಿ, 26 ಗುಣಿಸು 91. ಸೊ ಮಸ ಎಷ್ಟು ಬಂದಿದೆ ಇಲ್ಲಿ, 13. ಲಸ ಎಷ್ಟು ಬಂತು, 182. 13 ಮಸ ಲಸ 182 ಇಸ್ ಈಕ್ವಲ್ ಟು ಎ ಇಂಟು ಬಿ. ಓಕೆ, ಇವೆರಡನ್ನ ಗುಣಿಸ್ರಿ.
ಇವೆರಡನ್ನ ಗುಣಿಸ್ರಿ. ಏನ್ ಬರುತ್ತೆ ನನ್ ಕಮೆಂಟ್ ಮಾಡ್ರಿ. ಓಕೆ, ಎಸ್, ಏನ್ ಬರುತ್ತೆ ಇವೆರಡನ್ನ ಗುಣಿಸಿದಾಗ ಒಂದ್ಸತಿ ಚೆಕ್ ಮಾಡಿ ನೋಡ್ರಿ. ಎಸ್, ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ ಎಷ್ಟು ಬರುತ್ತೆ. 13 ಇಂಟು 182, 26 ಇಂಟು 91. ಇಲ್ಲಿ ಬರುವಂತಹ ಎರಡು ಸಂಖ್ಯೆಗಳು ಸಮವಾಗಿ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ನೋಡ್ಬೇಕು. ಎಸ್, ಓಕೆ, ಏನ್ ಬರುತ್ತೆ? ಎಷ್ಟು ಬರುತ್ತಿದು? ಎಸ್, ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್ಸ್. ಓಕೆ, ಎಷ್ಟು ಬರುತ್ತೆ? 2366 ಬರುತ್ತೆ. ಒಂದ್ಸತಿ ಚೆಕ್ ಮಾಡ್ರಿ. 2366. ಅಂದ್ರೆ ಯಾವಾಗ ನಿಮ್ಗೆ ತಾಳೆ ನೋಡಿ ಅಂತ ಕೇಳ್ತಾರೆ ಅವಾಗ ಲಸ ಇಂಟು ಮಸ ಅದೇನಾಗಿರುತ್ತೆ, ಆ ಒಂದು ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ ಅಂತ ಅರ್ಥ. ಓಕೆ, ಎಸ್. ಸೊ ಈಗ ಒಂದು ಲೆಕ್ಕವನ್ನ ನಾನ್ ಮಾಡಿದೀನಿ, ಇನ್ನೊಂದು ಲೆಕ್ಕ ಇದೆ, ಇದು ನಿಮಗೆ ಹೋಮ್ ವರ್ಕ್. ಓಕೆ, ಮಾಡ್ತೀರಾ ಅಲ್ವಾ? 510 ಮತ್ತು 92 ಇದನ್ನು ಕೂಡ ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಮಾಡೋದು. ಮಸ ಕಂಡು ಹಿಡಿಯೋದು, ಲಸ ಕಂಡು ಹಿಡಿಯೋದು, ಮಸ ಇಂಟು ಲಸ ಈಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳನ್ನ ಗುಣಿಸೋದು. ಮಾಡ್ತೀರಾ? ಸೊ ನಾಳೆ ಫಸ್ಟ್ ನನ್ಗೆ ಈ ಒಂದು ಲೆಕ್ಕದ ಅಂದ್ರೆ ಸೆಕೆಂಡ್ ಲೆಕ್ಕ ಇದೆ ಅಲ್ವಾ, ಈ ಒಂದು ಲೆಕ್ಕದ ಆನ್ಸರ್ ಅನ್ನ ಕಮೆಂಟ್ ಮಾಡ್ಬೇಕು. ಓಕೆ, ಮಾಡ್ತೀರಾ ಅಲ್ವಾ? ಎಸ್. ಸೊ ಹಾಗಿದ್ರೆ ಮಕ್ಕಳೇ, ಇವತ್ ನಾವು ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಏನು, ಆ ಸಂಖ್ಯಾಗಣದಲ್ಲಿ ಬರುವಂತಹ ಸಂಖ್ಯಾಗಣಗಳನ್ನ ನೋಡಿದೀವಿ. ಹಾಗೆ ನಾವೇನ್ ನೋಡಿದ್ವಿ? ಅವಿಭಾಜ್ಯ ಅಪವರ್ತನ ವಿಧಾನ ಮತ್ತೆ ಅಂಕಗಣಿತದ ಮೂಲ ಪ್ರಮೇಯವನ್ನ ನೋಡಿದೀವಿ. ಅದ್ರ ಜೊತೆಗೆ ಲಸ ಮತ್ತು ಮಸವನ್ನ ಕಂಡುಹಿಡಿಯೋದನ್ನ ನೋಡಿದ್ವಿ. ಓಕೆ, ಮತ್ತೆ ತಾಳೆ ನೋಡೋದು ಅಲ್ವಾ. ಇಲ್ಲಿವರೆಗೂ ನಾವು ಇದನ್ನ ಅಧ್ಯಯನ ಮಾಡಿದೀವಿ. ಸೊ ಎಲ್ರು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ತೆಗೆದು ನಾವ್ ಇಲ್ಲಿವರೆಗೂ ಏನನ್ನ ಅಧ್ಯಯನ ಮಾಡಿದ್ವಿ ಅಂತ ಒಂದ್ಸತಿ ನೋಡಿ ಎಲ್ಲಾ ಲೆಕ್ಕಗಳನ್ನ ಬಿಡಿಸಿ. ಇಲ್ಲಿವರೆಗೂ ನಾವ್ ಎಷ್ಟು ಅಧ್ಯಯನ ಮಾಡಿದ್ವಿ ಅಲ್ಲಿ ತನಕ. ಓಕೆ, ಸೊ ಉಳಿದಿರುವಂತಹ ಒಂದು ಕಾನ್ಸೆಪ್ಟ್ಸ್ ಅನ್ನ ನಾವು ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಎಸ್. ಸೊ ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್.